ಪರಮ ಪವಿತ್ರವಾದಂತಹ ವೃಂದಾವನವನ್ನು ಕುರಿತು ಕೃಷ್ಣ ಮತ್ತು ಕೃಷ್ಣನ ಕಡೆಯವರೆಲ್ಲ ನಂದಗೋಕುಲದಿಂದ ಬೃಂದಾವನದ ಕಡೆಗೆ ಹೊರಟಿದ್ದಾರಂತೆ. ಅದೇ ಒಂದು ಸಂಭ್ರಮ. ನಮಗೆ ಊರು ಬಿಟ್ಟು ಊರಿಗೆ ಹೋಗೋದು ಅಂದರೆ ಸಂಭ್ರಮ ಇಲ್ಲ, ಅಯ್ಯೋ ಹೋಗಬೇಕಲ್ಲಪ್ಪ ಅಂತ ಶುರು. ಆದರೆ ಈ ಕಥೆ ಒಳಗೆ ಏನಿದೆ ಅಂದರೆ, ನೀವೇನೇ ಮಾಡಿ ಅದು ದೇವರ ಪ್ರೀತ್ಯರ್ಥವಾಗಿ ಅಂತ ಮಾಡಿದಾಗ ಅದರಲ್ಲಿ ಸಂಭ್ರಮ ಇದೆ. ನೀವು ಆತ್ಮಾರ್ಥವಾಗಿ ಮಾಡಿಕೊಂಡ್ರೆ ಸಂಭ್ರಮ ಇಲ್ಲ, ಸಡಗರ ಇಲ್ಲ. ಪರಮಾತ್ಮನಿಗಾಗಿ ಮಾಡಿದರೆ ಅದೇ ಕರ್ಮ, ಅದರಲ್ಲಿ ಸಂಭ್ರಮ ಇದೆ, ಅದರಲ್ಲಿ ಸಡಗರ ಇದೆ. ಇವರೆಲ್ಲ ಕೃಷ್ಣನ ಒಟ್ಟಿಗೆ ಹೋಗ್ತಾ ಇದ್ದಾರೆ, ಊರಿಂದ ಊರಿಗೆ. ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಕೃಷ್ಣನ ಒಟ್ಟಿಗೆ ಹೋಗ್ತಾ ಇದ್ದಾರೆ. ನಾವು ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗಬೇಕು, ಸಂಭ್ರಮ ಇಲ್ಲ, ಭಾಳ ಕಷ್ಟ. ಆದರೆ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಯಾರು ಕೃಷ್ಣನ ಜೊತೆಗೆ ಹೋಗ್ತಾರೆ ಅದೇ ಒಂದು ಸಂಭ್ರಮ. ಏನು ಕಥೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ದೇಹ ಬಿಟ್ಟು ದೇಹಕ್ಕೆ ಜೀವ ಹೋಗಬೇಕು. ಹೋಗುವಾಗ ಜೀವ ದೇವರನ್ನು ಮರ್ತಿರ್ತಾನೆ, ಆದ ಕಾರಣ ಹೋಗೋದು ಕಷ್ಟ. ಯಾರು ದೇವರ ಜೊತೆಗೆ ಹೋಗ್ತಾನೆ ಅವನಿಗೆ ಈ ಊರು ಬಿಡೋದು ಅಂದ್ರೂ ಖುಷಿ, ಇನ್ನೊಂದು ಊರಿಗೆ ಹೋಗೋದು ಅಂದ್ರೂ ಖುಷಿ. ಯಾಕೆಂದರೆ ಇಲ್ಲಿದ್ದಾಗಲೂ ದೇವರಿದ್ದಾನೆ, ಅಲ್ಲಿದ್ದಾಗಲೂ ದೇವರಿದ್ದಾನೆ. ದೇವರ ಒಟ್ಟಿಗೆ ಇರೋದು. ಹಳೇ ಅಂಗಿಯನ್ನು ಯಾರಾದರೂ ನಿಮ್ಮ ಕಡೆಯಿಂದ ಇಸ್ಕೊಂಡು, ಹಬ್ಬ ಬಂದಿದೆ ನಾವೆಲ್ಲರಿಗೆ ಅಂಗಿ ಕೊಡಬೇಕು ಅಂದ್ಕೊಂಡಿದ್ವಿ ಅಂಥೇಳಿ ನಮಗೆ ಹಳೆ ಅಂಗಿ ಕಿತ್ಕೊಂಡು ಹೊಸ ಅಂಗಿ ಕೊಟ್ಟರೆ ಯಾರಾದರೂ DVG ರೋಡಲ್ಲಿ ಹೋಗುವಾಗ ಯಾರು ಖುಷಿ ಆಗಲ್ಲ. ಇಲ್ಲ ರೀ, ನನ್ನ ಹಳೆ ಅಂಗಿನೇ ಬೇಕು ಅಂತ ಯಾರಾದ್ರು ದುಃಖ ಪಡ್ತಾರಾ? ಹಾಗೆ ಈ ಹಳೇ ಊರು ಬಿಟ್ಟು ಹೊಸ ಊರಿಗೆ ಎಲ್ಲರೂ ಹೋಗಲೇಬೇಕು. ಇದಕ್ಕೆ ಮನುಷ್ಯನಿಗೆ ಪುರುಷ ಅಂತ ಕರೀತಾರೆ. ಮನುಷ್ಯನಿಗೆ ಗಂಡಸರು ಹೆಂಗಸರು ಅಂತಲ್ಲ, ಎಲ್ಲರಿಗೆ ಹೆಸರು ಪುರುಷ. ಪುರುಷ ಅಂದರೆ ಗಂಡಸು ಅಂತ ಅರ್ಥ ಅಲ್ಲ. ಪುರಾತ್ ಸರತಿ ಇತಿ ಪುರುಷ. ಈ ಜೀವನಿಗೆ ಹೆಸರು ಪುರುಷ ಅಂತ. ಈ ಜೀವ ಈ ಪುರವನ್ನು ಬಿಟ್ಟು ಇನ್ನೊಂದು ಪುರಕ್ಕೆ ಹೋಗ್ತಾ ಇರ್ತಾನೆ. ಆಗಾಗ ಅವರೆಲ್ಲ 4 ವರ್ಷ 5 ವರ್ಷಕ್ಕೆ ಊರು ಬಿಟ್ಟು ಹೋದರೆ, ಕೆಲವರು 50 ವರ್ಷ ಆದಮೇಲೆ ಈ ಊರು ಬಿಟ್ಟು ಹೋಗ್ತಾರೆ, 60 ವರ್ಷ ಆದಮೇಲೆ ಬಿಟ್ಟು ಹೋಗ್ತಾರೆ, 70 ವರ್ಷ ಆದಮೇಲೆ. ಒಟ್ಟು ಬಿಟ್ಟಂತೂ ಹೋಗೋದೆ. ಈ ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ 3 ವರ್ಷಕ್ಕೊಂದ್ಸತಿ ಬೇರೆ ಬೇರೆ ಊರು, ಇಲ್ಲಿ 100 ವರ್ಷಕ್ಕೊಂದ್ಸತಿ ಬೇರೆ ಬೇರೆ ಊರು. ತುಂಬ ಪುಣ್ಯಾತ್ಮರಿಗೆ 100 ವರ್ಷ, ಕಡಿಮೆ ಇರೋರಿಗೆ 70 ವರ್ಷ, ಇನ್ನೂ ಕಡಿಮೆ ಎಷ್ಟೆಷ್ಟೋ ಒಟ್ಟು ಟ್ರಾನ್ಸ್ಫರ್ ಅಂತೂ. ನಮಗಿಲ್ಲಿ ಬಂದಾಗಲೂ ದುಃಖ, ಇಲ್ಲಿ ಬಿಡುವಾಗಲೂ ದುಃಖ, ಮಧ್ಯದಲ್ಲೂ ಬರೀ ದುಃಖ. ಯಾಕಂದರೆ ಜೀವ ದೇವರನ್ನು ಮರೆತದ್ದಕ್ಕೆ ದುಃಖ. ಕೃಷ್ಣನ ಜೊತೆಗೆ ನಂದಗೋಕುಲದ ಎಲ್ಲರೂ ಕೂಡ ಸಂತೋಷವಾಗಿ ಸಡಗರದಿಂದ ವೃಂದಾವನಕ್ಕೆ ಹೊರಟ್ರಂತೆ. ಪಾವನಂ ವೃಂದಾವನಂ, ಪವಿತ್ರವಾದ ವೃಂದಾವನಕ್ಕೆ ಹೋದ್ರಂತೆ. ನೋಡಿ, ದೇವರ ನೆನಪಿತ್ತು ಅಂತಾದರೆ ನೀವು ಯಾವ ಊರಿಗೆ ಹೋದರೂ, ಯಾವ ಜನ್ಮಕ್ಕೆ ಹೋದರೂ ಪಾವನವೇ. ನಿಮಗಿದೇ ಜನ್ಮ ಬೇಕಂತಿಲ್ಲ, ಜನ್ಮ ಯಾವುದಾದ್ರೇನು ದೇವರ ನೆನಪು ಮುಖ್ಯ. ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ಅಂತ ನೆನಪಿದ್ರೆ ನೀವು ಯಾವ ಊರಿಗೆ ಹೋಗಿ, ಯಾವ ದೇಹಕ್ಕೆ ಹೋಗಿ ಅದೇ ಪಾವನ. ದೇವರ ನೆನಪಿಲ್ಲದ ಯಾವ ಜನ್ಮ ಬಂದರೂ ಕೂಡ ಅದು ಪ್ರಯೋಜನ ಇಲ್ಲ. ಹಾಗಾಗಿ ಅವರು ದೇವರ ನೆನಪಿನಿಂದ ಅವ್ರಿಗೆ ಹೋಗ್ತಾ ಇದ್ದಾರೆ. ವೃಂದಾವನಂ ಪಾವನಂ. ಅದು ಹೇಗೆ ಪಾವನ ಗೊತ್ತಾ? ಬೃಂದಾವನ ಯಾಕೆ ಪಾವನ ಆಯಿತು ಅಂದರೆ, ಕೃಷ್ಣ ಹೋಗ್ತಾ ಇದ್ದಾನಲ್ಲ, ಕೃಷ್ಣ ಹೋಗೋದಲ್ಲ, ಕೃಷ್ಣ ಅಪೇಕ್ಷೆ ಪಟ್ಟು ಹೋಗ್ತಾ ಇದ್ದಾನಲ್ಲ. ಅಷ್ಟೇ ಅಲ್ಲ, ಕೃಷ್ಣ ಹೋಗಿ ಆ ಊರಿನ ನೆಲವನ್ನು ತನ್ನ ಪಾದದಿಂದ ಚಿಹ್ನೆ ಮಾಡ್ತಾ ಇದ್ದಾನ. ಎಲ್ಲ ಕಡೆ ತನ್ನ ಹೆಜ್ಜೆ ಒತ್ತುತ್ತಾ ಇದ್ದಾನಲ್ಲ, ಪಾದದಿಂದ ಊರನ್ನೇ ಪವಿತ್ರ ಮಾಡ್ತಾ ಇದ್ದಾನೆ. ಸುಮ್ಮನೆ ಮನೆಗೆ ಯಾರಾದರೂ ಉತ್ತಮರು ಬಂದರೆ, ಸ್ವಾಮಿಗಳು ಬಂದರೆ, ನಿಮ್ಮ ಪಾದದ ಧೂಳು ಹಾಕಿ ನಮ್ಮ ಮನೆ ಪವಿತ್ರ ಮಾಡಿದ್ರಿ ಅಂತೀರಿ, ಇವ್ರದೇ ಅಂತೀರಿ. ತೀರ್ಥಪಾದನ ಪಾದ ಅವನು ಅಂತ, ಭಗವಂತನ ಪಾದ. ಅವನ ಪಾದದ ಉಂಗುಷ್ಟದಿಂದ ಹೊರಬಂದ ಗಂಗೆ ಜಗದ ಎಲ್ಲ ಜನರ ಪಾಪವನ್ನು ಕಳೆಯುವ ಶಕ್ತಿಯನ್ನು ಪಡೆದಳು. ಹೇಗೆ ಅಂದರೆ ಭಗವಂತನ ಪಾದದ ಸಂಘ ಇದ್ದದ್ದಕ್ಕೆ. ಅಂತ ಭಗವಂತನ ಪಾದ ನೆಲದ ಮೇಲೆ ಮೆಟ್ಟತ್ತೆ ಅಂದಮೇಲೆ ಅದು ಪವಿತ್ರ ಅಲ್ಲದೆ ಮತ್ತೇನು? ಅತ್ಯಂತ ಪವಿತ್ರತಮವಾದ ವೃಂದಾವನವನ್ನು ಕುರಿತು ಹೊರಟ್ರಂದು ತುಂಬ ಚೆನ್ನಾಗಿದೆ. ದೇವರ ಪಾದ ಇದ್ದ ಊರು ಅದು ಪವಿತ್ರ. ದೇವರ ಪಾದ ಇರುವ ಊರು ಇದಾಗಬೇಕು. ಈ ಊರಲ್ಲಿ ದೇವರ ಪಾದ ಇರಬೇಕು. ಶಂಖ ಚಕ್ರ ನಾರಾಯಣ, ಇದು ನಾರಾಯಣ ಮುದ್ರೆ ಅಂತಿದೆಯಲ್ಲ,
ಅದರಲ್ಲಿ ಓಂ ನಮೋ ನಾರಾಯಣಾಯ ಓಂ ಅಂತ ಬರೆದಿದೆ. ನಾರಾಯಣನ ಪದ ಅದಿರುವ ಊರು ಅಂದರೆ ಇದು ಪವಿತ್ರ ಆಗತ್ತೆ. ನಾರಾಯಣನ ಪಾದ ಇಲ್ಲ ಅಂದರೆ, ಭಗವಂತನ ಚಿಹ್ನೆ ಇಲ್ಲ ಅಂತಾದರೆ ಇದು ಅಪವಿತ್ರ ಊರು. ಹೀಗಾಗಿ ದೇವರು ತನ್ನ ಪಾದದಿಂದ ಊರನ್ನೇ ಪವಿತ್ರ ಮಾಡಲಿಕ್ಕೆ ಹೋಗ್ತಾ ಇದ್ದಾನಾದ ಕಾರಣ ಎಲ್ಲರೂ ಕೂಡ ಸಂತೋಷದಿಂದ ಹೋಗಿದ್ದಾರೆ. ಈ ದೇವರ ನೆನಪು ನಮಗೆ ಬರಬೇಕಾದ್ರೆ ಕ್ರಮ ಇದೆ. ನೀವೇನೇ ಒಂದು ಕರ್ಮವನ್ನು ಮಾಡುವಾಗ ಕ್ರಮವಾಗಿ ಮಾಡಿರಿ. ಕರ್ಮ ಸಕ್ರಮ ಆಗಬೇಕು, ಅದು ಅಕ್ರಮ ಆಗಬಾರ್ದು. ನಮಗೀಗೆಲ್ಲ ಬರೀ ಅಕ್ರಮದ್ದೇ ಬಾರಿ. ಅಕ್ರಮ ಮಾಡಿರಿ, ನಾವು ಆಮೇಲೆ ಸಕ್ರಮ ಮಾಡ್ತೀವಿ ಅಂತ. ಅದು ಈ ಭೂಲೋಕದಲ್ಲಿ ಮಾಡ್ಬೋದ್ರಿ. ದೇವಲೋಕದಲ್ಲಿ ಒಮ್ಮೆ ಅಕ್ರಮ ಮಾಡಿದ್ರಿ ಅಂದರೆ ಅದು ಪನಿಷ್ಮೆಂಟೇ, ಅದು ಎಂದೂ ಸಕ್ರಮ ಆಗೋಲ್ಲ. ನಿಜವಾಗಿಯೂ ನೀವು ಮಾಡುವಾಗಲೇ ಕರ್ಮವನ್ನು ಸಕ್ರಮವಾಗಿ ಮಾಡಿ. ಸಕ್ರಮ ಅಂದರೆ ಏನು ಗೊತ್ತಾ? ಶಾಸ್ತ್ರದಲ್ಲಿ ಹೇಳಿದಂತೆ ಕರ್ಮ ಮಾಡಿ. ಅದು ಯಾವುದೇ ಕರ್ಮ ಆಗಿರಲಿ, ಅದು ಶಾಸ್ತ್ರದಲ್ಲಿ ಹೇಳಿದಂತೆ ಆ ಕರ್ಮವನ್ನು ಮಾಡಿಬಿಟ್ರೆ ಆ ಕರ್ಮವೇ ಒಂದು ಯಜ್ಞ ಆಗತ್ತೆ, ಭಗವಂತನ ಪ್ರೀತಿಗೆ ಅದು ಕಾರಣ ಆಗತ್ತೆ. ಇವರು ಏನು ಕರ್ಮ ಮಾಡ್ತಾ ಇದ್ದಾರೆ? ಊರಿಂದ ಊರಿಗೆ ಹೋಗ್ತಾ ಇದ್ದಾರೆ, ಅದು ಸಕ್ರಮವಾಗಿ ಹೋಗ್ತಾ ಇದ್ದಾರೆ. ಅದು ಕ್ರಮ ಇದೆಯಂತ. ನಾವು ಎಷ್ಟೋ ಬಾರಿ ತೀರ್ಥಯಾತ್ರೆ ಅಂತ ಮಾಡ್ತೀವಿ, ಸಕ್ರಮವೇ ಇಲ್ಲ, ಬರೀ ಅಕ್ರಮ. ಹೇಗೆ ಹೋಗಬಾರ್ದು ಹಾಗೆ ಹೋಗ್ತೀವಿ. ತಿರುಪತಿ ಯಾತ್ರೆಗೆ ಅಂತ ಹೋಗ್ತೀವಿ, ಏನು ಚಪ್ಪಲಿ ಹಾಕ್ಕೊಂಡು ಹೋಗೋದೇನು, ಬೆಟ್ಟ ಚಪ್ಪಲಿ ಕಾಲು ತುಳಿಯೋದೇನು, ಅಲ್ಲೇ ಉಗಿಯೋದೇನು, ಅಲ್ಲೇ ಮಾಡಬಾರ್ದು ಮಾಡ್ತೀವಿ. ಸಕ್ರಮವ ಇದು ಅಕ್ರಮ, ಅದಕ್ಕೆ ಪುಣ್ಯ ಬರಲ್ಲ. ಇವರು ದೇವರ ಜೊತೆಗೆ ದೇವರ ಆವಾಸ ಸ್ಥಾನವಾದ ವೃಂದಾವನಕ್ಕೆ ಹೊರಟಿದ್ದಾರೆ ಅಂದರೆ ದೊಡ್ಡ ತೀರ್ಥಯಾತ್ರೆ. ಹೇಗೆ ಹೋಗ್ತಾ ಇದ್ದಾರೆ? ಸಕ್ರಮವಾಗಿ ಹೋಗ್ತಾ ಇದ್ದಾರೆ. ಒಂದು ಸಣ್ಣದನ್ನು ವಾದಿರಾಜರು ಎಷ್ಟು ದೊಡ್ಡದಾಗಿ ವಿಚಾರ ತಿಳಿಸ್ತಾರೆ ನೋಡಿ. ಬಾರಾನ್ ಸ್ವಾನದಿರೋಪ್ಯ ಚಾರು ಶಕಟ ಶ್ರೇಣ್ಯಾಮರಣ್ಯಾಲಯ ಗೋಪ ಗೋದನ ವೃದ್ಧ ಮುಗ್ಧಲಲನ ಬಾಲಾದಿ ವಿಸಂಯುತ. ಇವರು ಯಾತ್ರೆ ಒಳಗೆ ಇವರೆಲ್ಲ ಇದ್ರಂತೆ. ವೃದ್ಧರಿದ್ದರು, ಲಲನೆಯರು ಸ್ತ್ರೀಯರಿದ್ದರು, ಮುಗ್ಧರಿದ್ದರು, ಪುಟ್ಟ ಮಕ್ಕಳಿದ್ದರು. ಇವರೆಲ್ಲರೂ ದೇವರ ಯಾತ್ರೆ ಆ ವೃಂದಾವನಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಏನು ಸಕ್ರಮ ಏನು ಮಾಡಿದ್ರು ಅಂದರೆ, ಆ ಒಂದು ಚಾರು ಶಕಟ, ಅವರು ಎತ್ತಿನ ಬಂಡಿ ಅದರೊಳಗೆ ಹೊರಟಿದ್ದಾರಂತೆ. ಅದರೊಳಗೆ ಆ ಬಂಡಿಯಲ್ಲಿ ಮುದುಕರನ್ನು ಕೂಡಿಸಿದ್ದಾರಂತೆ. ಹುಡುಗರೊಬ್ಬರು ಕೂತಿಲ್ಲ. ಇದೇ ಸಕ್ರಮ. ಇವತ್ತು ನಮ್ಮದು ಈ ಸಕ್ರಮನೇ ಇಲ್ಲ. ಒಂದು ಬಸ್ಸಲ್ಲಿ ಹೋಗುವಾಗ ಅದು ವೃದ್ಧರಿಗೆ ಅಂತ ಜಾಗ ಇದ್ದರೆ ಅಥವಾ ಮಹಿಳೆಯರಿಗೆ ಅಂತಿದ್ರೆ ನಾವು ಮೊದಲು ಕೂತ್ಕೊಂಡು ಬಿಡ್ತೀವಿ. ಹೋಯ್ತು ನಿಮ್ಮ ಯಜ್ಞ ಕರ್ಮ ಹೋಯ್ತು. ಆ ಕರ್ಮ ದೇವರ ಪ್ರೀತಿ ಆಗೋಲ್ಲ. ಅದು ಯಾರಿಗಂತಿದೆ ಅವರಿಗೆ ಬಿಡಬೇಕು. ಅಂಗವಿಕಲರಿಗೆ ಅಂತ ಹಾಕಿರುತ್ತೆ, ಚೆನ್ನಾಗಿರ್ತಂಗೆ ಕೂರ್ಬಿಡ್ತಾರೆ. ಅಂಗವಿಕಲರು ಬಂದರೂ ಬಿಡಲ್ಲ. ಸ್ತ್ರೀಯರಿಗೆ ಬಿಡೋದೇ ಇಲ್ಲ. ಮಕ್ಕಳನ್ನ ಎತ್ಕೊಂಡು ಬಂದಿರ್ತಾರೆ, ನೋಡ್ತಾ ಇರ್ತೀವಿ, ಬಿಡಲ್ಲ. ದೇವರು ನಾವು ಮಾಡುವ ಪ್ರತಿ ಕರ್ಮವನ್ನು ಬಹು ಕಣ್ಣುಗಳಿಂದ ನೋಡ್ತಾ ಇರ್ತಾನೆ. ಅವನು ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಬಾಹುರುತ ವಿಶ್ವತಪಾತ್. ನೀವು ದೇವ್ರ ಪೂಜೆ ಅಂದ್ಕೊಂಡಿದ್ದೀರಲ್ವ, ಅದಕ್ಕೆ ನಮ್ಮ ದೇಹ ಪವಿತ್ರ ಆಗಲಿಲ್ಲ, ನಾವು ಮಾಡಿದ ಕರ್ಮ ಭಗವಂತನಿಗೆ ತಲುಪಲಿಲ್ಲ. ಎಲ್ಲ ಕರ್ಮ ಅದು ಭಗವಂತನಿಗೆ ಸಕ್ರಮವಾಗಿ ಆದಾಗ ಅದು ಯಜ್ಞಾನುಸಂಧಾನ ಆಗುತ್ತೆ. ಇವ್ರು ನೋಡಿ ಆ ಒಳ್ಳೆ ಬಂಡಿಯನ್ನು ಮಾಡಿದ್ದಾರೆ. ಅದರ ಒಳಗೆ ಗೋಪಾ ಗೋದನ ವೃದ್ಧ ಮುಗ್ಧ ಲಲನ ಬಾಲಾದಿ ಸಂಯುತ, ಆ ಎಲ್ಲ ತಮಗೆ ಬೇಕಾದ ಪದಾರ್ಥಗಳೇನಿದೆ ಅದನ್ನು ಬಂಡಿ ಒಳಗಿಟ್ಟಿದ್ದಾರೆ. ವೃದ್ಧರನ್ನು ಕೂಡಿಸಿದ್ದಾರೆ, ಮುಗ್ಧರನ್ನು ಕೂಡಿಸಿದ್ದಾರೆ, ಹೆಣ್ಣು ಮಕ್ಕಳನ್ನು ಕೂಡಿಸಿದ್ದಾರೆ, ಸಣ್ಣ ಸಣ್ಣ ಹುಡುಗರನ್ನು ಕೂಡಿಸಿದ್ದಾರೆ. ಮತ್ತು ಯುವಕರೇನಿದ್ದಾರೆ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ಅವರು ಸುಮ್ಮನೆ ಹೋಗ್ತಿಲ್ವಂತ, ಮತ್ತೇನು ಮಾಡ್ತಾ ಇದ್ದಾರೆ? ವೀಣಾ ವೇಣು ಮೃದಂಗ ಶೃಂಗ, ಕೆಲವರು ವೀಣೆ ಹಿಡ್ಕೊಂಡು ನುಡಿಸ್ತಾ ಇದ್ದಾರಂತ. ಯಾಕಂದರೆ ಆ ನುಡಿಗಳಿಂದಲೂ ಕೂಡ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದರೆ ತಾತ್ಪರ್ಯ ಏನೆಂದರೆ, ಸದಾ ದೇವರ ನೆನಪು. ನೀವು ಓಡಾಡುವಾಗಿರಲಿ, ಯಾವಾಗೇ ಇರಲಿ, ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನಲಿವಾಗ, ವಾಹನಗಳ ಏರಿ ಮೆರೆವಾಗ, ಬಿಕ್ಕುವಾಗ, ಆಕಳಿಸುತ್ತಲಿ ದೇವರ ಸ್ಮರಣೆ ಬೇಕು. ಎಲ್ಲ ಅನೇಕ ಬಗೆಯ ವಾದ್ಯಗಳನ್ನು ತೆಗೆದುಕೊಂಡು ಭಗವಂತ ಪ್ರೀತನಾಗಲಿ ಅನ್ನುವ ಭಕ್ತಿ ಭಾವನೆಯಿಂದ ವೀಣಾವಾದನವನ್ನು ಮಾಡುವವರು ಕೆಲವರು, ದೇವರ ಪ್ರೀತಿಗಾಗಿ ವೇಣುವಾದನ ಕೆಲವರು, ಕೆಲವರು ಮೃದಂಗವಾದನ,
ಕೆಲವರು ಕೊಂಬು, ಶೃಂಗ, ಕೊಂಬು ಕಹಳೆ ಅಂತಾರಲ್ಲ, ಕೊಂಬು, ಅದನ್ನು ಊದ್ತಾ ಇದ್ದಾರೆ. ಸಂಪೂರಿತ ಶಾಸನೈ, ಇಡೀ ದಿಕ್ಕಿಗೆ ಆ ಧ್ವನಿ ವಿಜೃಂಭಿಸ್ತಾ ಇದೆ. ರಾಮಶ್ರೀ ರಮಮಾಣಯ ರಾಮಶ್ರೀ ರಮಣಾಶ್ರಯ. ಇವರಿಗೆಲ್ಲ ಆಶ್ರಯ ಯಾರು ಅಂದರೆ ರಾಮ, ಶ್ರೀರಮಣ. ರಾಮ ಅಂದರೆ ಬಲರಾಮ, ಶ್ರೀರಮಣ ಅಂದರೆ ಕೃಷ್ಣ. ಇವರಿಬ್ಬರನ್ನೇ ಆಶ್ರಯವಾಗಿ ಉಳ್ಳವರಾಗಿ ಎಲ್ಲರೂ ಕೂಡ ಪ್ರತಿಯಯೋ ವೃಂದಾವನಂ ಪಾವನಂ, ಪವಿತ್ರತಮವಾದ ವೃಂದಾವನವನ್ನು ಕುರಿತು ಹೊರಟಿದ್ದಾರಂತೆ. ಈ ಹೊರಟ್ರಲ್ಲ ಇವರೆಲ್ಲ ಹೇಗಿದ್ದರು ಅಂದರೆ, ಈಗ ಕೆಲವು ಸತಿ ನಾವು ಯಾವ್ದಾದ್ರು ಊರಿಗೆ ಹೋಗ್ಬೇಕಂದ್ರೆ ಅರ್ಜೆಂಟ್ ಇತ್ತು ಅಂದರೆ ಹೇಗಂದ್ರೆ ಹಾಗೆ ಹೊರಟು ಬಿಟ್ಟಿರ್ತೀವಿ. ಆದರೆ ಇವರು ಹೇಗೆ ಹೋದರು? ಇಡೀ ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಸಾಮಾನು ತಗೊಂಡು ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಹೋಗುವವರು ಹೇಗಿದ್ದರು, ಹೆಣ್ಣು ಮಕ್ಕಳು ಹೇಗಿದ್ದರು, ಅದನ್ನೆಲ್ಲ ವರ್ಣನೆ ಮಾಡ್ತಾರೆ ವಾದಿರಾಜರು. ಅವ್ರು ಹೇಳ್ತಾರೆ, ಜೃಂಬ ಚಂಪಕ ಗುಂಪಿತೋಚ್ಚ ಕಬರೀ ಬಾರಶ್ಚಲತ್ ಕಂಚುಕಾ ಸಿಂಜನ್ ಮಂಜುಳ ಭೂರಿಭೂಷಣಧರಾ ಗೋಪ್ಯ ಸಮಾಪ್ಯಾಕ್ರಿಯಾ ಕೃಷ್ಣಸ್ಯಾದ್ಭುತ ಕರ್ಮ ರಾಮಚರಿತೈ ಸಾಕಂ ಜಗಕೃಷ್ಣಶಃ ಸ್ವಾಭಿಷ್ಟಾಪ್ಯುಚ್ಯುತಸ್ಥಲೀ ಗತಿಮಿವ ಪ್ರೇಕ್ಷ್ಯ ಪ್ರಹೃಷ್ಟಾಪತಿ. ಜೃಂಬಚಂಪಕ ಗುಂಪಿತೋಚ್ಚ ಕಬರೀ, ಒಳ್ಳೆ ಅಲಂಕಾರ ಮಾಡಿಕೊಂಡಿದ್ದಾರಂತೆ ಹೆಣ್ಣುಮಕ್ಕಳು. ನೀವು ದೇವರ ಜೊತೆ, ದೇವರ ಹತ್ರ, ದೇವರ ಮಂತ್ರ, ದೇವರ ಸ್ತೋತ್ರ, ದೇವರ ಪಾರಾಯಣ ಮಾಡಬೇಕಾದ್ರೇ ಅಲಂಕಾರ ಮಾಡಿಕೊಂಡಿರಬೇಕು. ಏನಿದು ಕಥೆಗಳು ಸಣ್ಣದೇ, ನಿಮಗೆಲ್ಲ ಗೊತ್ತಿದೆ ನೋಡಿ. ಕೆಲವರು ತುಳಸಿ ಪೂಜೆ, ದೇವರ ಪೂಜೆ ಮಾಡುವಾಗ, ಗಂಡಸರು ದೇವ್ರ ಪೂಜೆ ಮಾಡುವಾಗ ಒಳ್ಳೆ ಪೀತಾಂಬರ ಉಟ್ಕೊಂಡು ಯಾರೂ ಮಾಡಲ್ಲ. ಕೆಟ್ಟ ಕಲರ್ದು ಮಡಪಂಚೆ ಅದು ಉಟ್ಕೊಂಡು ದೇವ್ರ ಪೂಜೆ. ಅದು ಯಾರ್ದೋ ಮನೆ ಮದುವೆ ಅಂದರೆ ಟ್ರಿಮ್ಮಾಗಿ 3 ಪೀಸ್ ಸೂಟು. ಅಲ್ಲ ದೇವ್ರ ಮನೆಗೆ, ಅಯ್ಯೋ ದೇವ್ರ ಮನೆಗೆ ಯಾವುದೋ ಒಂದು ನಡೆಯೋದು, ಯಾವುದೋ ಒಂದು ಕೆಟ್ಟ ಮೂತಿ ಪಂಚೆ ಅಥವಾ ಕೆಟ್ಟದೇನೋ. ಹಾಗಾದ್ರೆ ದೇವ್ರು ನಿಮ್ಮನ್ನ ಹತ್ರನೇ ಸೇರಿಸಲ್ಲ. ನೀವು ಯಾಕೆ ಈ ದೇವ್ರು ಹೋದ ಗುಂಪಲ್ಲಿ ನಿಮ್ಮ ಹೆಸರು ಯಾಕಿಲ್ಲ, ನೀವು ಯಾಕೆ ಹೋಗಿಲ್ಲ ಅಂದರೆ ನೀವು ಇದ್ದಿದ್ದ ಹಾಗೆ. ಈ ಹೈ ಫೈ ಅವರು ಎಂಥವ್ರು ಅಂಥವ್ರನ್ನೆಲ್ಲ ಹತ್ರ ಸೇರಿಸೋದೇ ಇಲ್ಲ. ಸುಮ್ಮನೆ ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಈ ಕೆಲವು ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲಿಗೆ ಸ್ಲಿಪ್ಪರ್ ಹಾಕೊಂಡ್ರೆ ಒಳಗೆ ಬಿಡಲ್ವಂತೆ. ಅವರೆಲ್ಲ ಹಾಗೆ ಶೂಸ್ ಇರಬೇಕು, ಆ ಥರ 3 ಪೀಸ್ ಸೂಟ್ ಇರಬೇಕು. ಈ ಮಡ್ಪಂಚೆ ಉಟ್ಕೊಂಡು ಆಚಾರ ಹೋದ್ರೆ ಯಾರನ್ನ ಒಳಗೆ ಬಿಡ್ತಾರ? ಸರಿ, ಆಚೆ ಹೋಗೋದು ಬೇಡ. ಯಾರನ್ನ ಬಿಡಲ್ಲ, ಯಾಕಂದರೆ ಅವ್ರ ಲೆವೆಲ್ಲು ಭಗವಂತ ಇವರೆಲ್ಲರಿಗಿಂತೂ ದೊಡ್ಡ ಲೆವೆಲ್. ಅವನು ಬಿಡೋದೇ ಇಲ್ಲ. ಅವ್ನು ಟ್ರಿಮ್ಮಾಗಿದ್ದರೆ ಬಾ ಅಂತಾನೆ. ಅಲ್ಲ, ಟ್ರಿಮ್ಮಾಗಿ ತುಂಬ ಚೆನ್ನಾಗಿರ್ಬೇಕು. ಇರೋದ್ರೊಳಗೆ ದೇವ್ರು ಏನು ಕೊಟ್ಟಿದ್ದಾನೋ ಯಾರಿಗೋ ತೋರಿಸ್ಬೇಡಿ, ದೇವ್ರಿಗೆ ತೋರಿಸಿ. ಆ ಹೆಣ್ಣು ಮಕ್ಕಳೆಲ್ಲ ಒಳ್ಳೆ ಅಲಂಕಾರ ಮಾಡ್ಕೊಂಡಿದ್ದಾರಂತೆ. ಕೆಲವರು ಅಲಂಕಾರ ಮಾಡ್ಕೊಳ್ತಾರೆ, ಕೆಲಸವೇ ಮಾಡಲ್ಲ, ಬರೀ ಅಲಂಕಾರ ಮಾಡ್ಕೊಂಡೇ ಕೂತಿರ್ತಾರೆ. ನೋಡಿ ವಾದಿರಾಜರು ಎಷ್ಟು ಸೂಕ್ಷ್ಮ ನೋಡಿ. ಗೋಪ್ಯ ಸಮಾಪ್ಯ ಕ್ರಿಯಾ, ಎಲ್ಲ ಕೆಲಸ ಮಾಡಿ ಮುಗಿಸಿ ಅಲಂಕಾರ ಮಾಡಿಕೊಂಡು ದೇವ್ರ ಜೊತೆಗೆ ಹೊರಟ್ರದು. ಇದರೊಳಗೆ ಇನ್ನೊಂದು ನಮಗೆ ಹತ್ತಿರದ ಕಥೆ ಇದೆ. ಕೆಲವರೇನೆಂದರೆ ಮಠ ಮಂದಿರದಲ್ಲಿ ಆರಾಧನೆ, ಉತ್ಸವ ಗಿತ್ಸವ ಅಂದರೆ ಮನೆ ಕೆಲಸ ಎಲ್ಲ ಇಟ್ಟು ಸೀದಾ ಹೊರಟು ಬಿಡ್ತಾರೆ. ರಥೋತ್ಸವದಿಂದ ಹೊರಟು ಬಿಡೋದು. ಅದೆಲ್ಲ ದೇವ್ರು ಯಾಕೆ ಬಂದೆ ಅಂತಾನೆ. ಮನೇಲೇ ಮಕ್ಕಳಿದ್ರು, ಮನೇಲೇ ಅಷ್ಟು ಕೆಲಸ ಇದ್ದರು. ಅಲ್ಲಿ ದೇವ್ರಿಲ್ವಾ? ಇಲ್ಲೇ ನಾನಿರೋದು, ಅಲ್ಲಿ ಯಾಕೆ ಬಿಟ್ಟು ಬಂದೆ? ಅಲ್ಲಿ ಮುಗಿಸಿದ್ಯಾ, ಬಾ, ಇಲ್ಲ ಅಲ್ಲೇ ಮಾಡು ಅಂತಂದೆ. ಇದೆಲ್ಲ ಸಣ್ಣದು ನೋಡ್ಲಿಕ್ಕೆ ಸಣ್ಣದು. ಭಗವಂತ ಎಲ್ಲವನ್ನೂ ನೋಡ್ತಿರ್ತಾನೆ. ನಾನು ಬೆಳಗಾಗಿ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗುವ ಪರ್ಯಂತರವಾಗಿ ಮಾಡುವ ಸಕಲ ಕರ್ಮಗಳು, ಪ್ರಾತಃ ಕಾಲಾದಿ ತನಕ ನಿತ್ಯಕರ್ಮ, ನೈಮಿತ್ಯ ಕರ್ಮ, ಕಾಮ್ಯಕರ್ಮ, ತ್ರಿವಿಧ ಭೇದದ 3 ಕರ್ಮಗಳಿದೆಯಲ್ಲ, ಎಲ್ಲ ಕರ್ಮವು ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ. ಇವರು ಕೃಷ್ಣನ ಜೊತೆ ಹೊರಡಬೇಕು ಅಂಥೇಳಿ ಜುಂಬ ಚಂಪಕ ಗುಂಪಿತೋಚ್ಚ ಕಬರೀ, ಅವರು ಚೆನ್ನಾಗಿ ತುರುಬುಗಳನ್ನು ಕಟ್ಕೊಂಡಿದ್ರಂತೆ, ಜಡೆ ಗಂಟು ಹಾಕ್ಕೊಂಡಿದ್ರಂತೆ. ಇಲ್ಲೆಲ್ಲೂ ಹಿಂಗೆ ಇಳಿ ಬಿಟ್ಕೊಂಡಿದ್ದ ಕತೆ ಇಲ್ಲಿ ಎಲ್ಲಿಯೂ ಬರಲ್ಲ. ಅದು ಲಕ್ಷಣ, ಕ್ರಮ, ಬದ್ಧ ಶಿಖಿ. ನಮಗೂ ಅಷ್ಟೇ, ಪೂಜೆ ಮಾಡೋರು ಗಂಟು ಹಾಕ್ಕೊಂಡು ಕೂತ್ಕೋಬೇಕಂತೆ. ಇದ್ರೆ ಹಾಕ್ಕೋಬೋದು, ಇಲ್ಲದೆ ಇದ್ರೆ ಇಲ್ಲ. ಅದು ಇರೋರಾದರೂ ಪೂಜೆ ಮಾಡುವ ಗಂಟು ಹಾಕ್ಕೊಳ್ಬೇಕು, ಅದು ಕ್ರಮ. ಅದು ಈ ಮದುವೆಯಲ್ಲೂ ಕೂಡ ಕನ್ಯಾದಾನ ಮಾಡುವಾಗ ಅದು ಕ್ರಮ, ಅದು ಲಕ್ಷ್ಮೀ ಸನ್ನಿಧಾನ, ಹಾಗೆ ಮಾಡಬೇಕದು. ಅಷ್ಟೇ ಮಾಡಿ. ನಮ್ಮಲ್ಲಿ ರುದ್ರದೇವರ ಸನ್ನಿಧಾನ ಇದೆ, ರುದ್ರಶಿಖಾ, ಅದನ್ನು ಗಂಟು ಹಾಕಿ ದೇವರ ಪೂಜಾ ಇತ್ಯಾದಿಗಳನ್ನು ನಾವು ಕೊಡ್ತೀವಿ.
ದೇವರ ಹತ್ರ ಹೋಗುವಾಗ ಹಾಗೆ ಅಷ್ಟೇ ಮಾಡಿಲ್ಲ ಅವರು, ಅದಕ್ಕೆ ಚಂಪಕ ಒಳ್ಳೆ ಸಂಪಿಗೆ ಹೂ, ಅರಳಿದ ಸಂಪಿಗೆ ಹೂ, ಅದನ್ನು ತುರುವಿನ ಸುತ್ತಲೂ ಸುತ್ತಿದಾರಂತೆ. ಅದ್ಯಾಕೆ ಇಷ್ಟೆಲ್ಲ? ಇದು ನಮಗೋಸ್ಕರ ಅಲ್ಲ, ಒಳಗಿರುವ ಭಗವಂತ ಇದೆ, ನಿನ್ನ ಪೂಜೆ ಅವರ ಅನುಸಂಧಾನ ಇದೆ. ನೀವೆಲ್ಲ ಮಾಡ್ಕೊಳ್ಬೇಕಂತೆ. ನನಗೆ ಅಂತ ಮಾಡಿಕೊಂಡ್ರೆ ಅದು ಪಾಪ. ಒಳಗಿರುವ ಭಗವಂತ ಇದು ನಿನಗೆ ಅಂತ ವಿಹಿತ ಕರ್ಮ. ಯಾವತ್ತಂದ್ರವತ್ತು, ಏನಂದ್ರದು, ಹೇಗಂದ್ರೆ ಹಾಗೆ ಏಕಾದಶಿ ದಿನ ತಿಂದುಬಿಟ್ಟು ನಂಗಲ್ಲ ಭಗವಂತ ಒಳಗಿರೋ ನಿಂಗೆ ನೈವೇದ್ಯ ಅಂದ್ಬಿಟ್ರೆ ಆಚಾರ್ಯ ಹೇಳಿದರು. ಈ ಥರ ಎಲ್ಲ ಅನುಸಂಧಾನ ಮಾಡಿ ಆಚಾರ್ಯಗೆ ತಿರುಗಿಸಿ ಹೇಳಬಾರ್ದು ಅದನ್ನು. ದೇವರ ಜೊತೆ ಯಾತ್ರೆ ಹೊರಟಿದ್ದಾರೆ, ದೇವರ ಜೊತೆ ರಥೋತ್ಸವಕ್ಕೆ ಹೋಗ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲ ಒಳ್ಳೊಳ್ಳೆ ವಸ್ತ್ರಗಳನ್ನು ಉಟ್ಕೊಂಡಿದ್ದಾರೆ. ಉಟ್ಕೊಳ್ಳುವಾಗ ಭಗವಂತ ಇದು ನನಗಲ್ಲ ನಿನಗೆ ಅಂತ ಎಲ್ಲದರೊಳಗೆ ಸಣ್ಣ ಸಣ್ಣ ಸಣ್ಣದರೊಳಗೂ ಭಗವಂತನ ಅನುಸಂಧಾನವನ್ನು ಮಾಡ್ತಾ ಇದ್ದಾರೆ. ಒಳ್ಳೆ ತುರುಬು ಕಟ್ಟಿದ್ದಾರೆ, ಒಳ್ಳೆಯ ಪುಷ್ಪಗಳನ್ನು ಸುತ್ತಲೂ ಅಲಂಕೃತವಾಗಿ ಮುಡ್ಕೊಂಡಿದ್ದಾರಂತೆ. ನಮ್ಮಲ್ಲೆಲ್ಲ ದೇವ್ರದ್ದು ಪುಷ್ಪ ಅಂದ್ರೇನೋ ಒಂದು ತಲೆಯಲ್ಲಿ ಒಂದು ಸಿಕ್ಸ್ಕೊಂಬಿಟ್ರೆ ಆಗೋಯ್ತು ಅಂತ, ಅಲಂಕಾರವಾಗಿ ಮುಡ್ಕೊಳ್ಬೇಕು ಅಂತಿಲ್ಲ. ಆದರೆ ದೇವರಿಗಾಗಿ ಅಂಥೇಳಿ ಅದನ್ನು ಅಲಂಕಾರವಾಗಿ ಮುಡ್ಕೊಳ್ಬೇಕಂತೆ. ಆಮೇಲೆ ಉತ್ತಮವಾದ ಆಭರಣಗಳನ್ನು ಹಾಕ್ಕೊಂಡಿದ್ದಾರಂತೆ. ಒಳ್ಳೆ ಕಾಲ್ಗೆಜ್ಜೆ ಹಾಕ್ಕೊಂಡಿದ್ದಾರಂತೆ ಹೆಣ್ಣು ಮಕ್ಕಳು. ಅದು ಎಂಥ ಕಾಲ್ಗೆಜ್ಜೆ! ಸಿಂಜನ್ ಮಂಜುಲ ಭೂರಿ ಭೂಷಣದರ, ಧ್ವನಿ ಮಾಡುವಂತಹ ಮಂಜುಳ ಧ್ವನಿ ಮಾಡುವಂತಹ ಗೆಜ್ಜೆ, ಗೆಜ್ಜೆ, ಪೈಜಣ, ಕಾಲಂದಿಗೆ ಅಂತ ಕಾಲಿನ ಆಭರಣಗಳು ಅದನ್ನೆಲ್ಲ ಹಾಕ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತುಂಬ ಬೇಕಾದಷ್ಟು ಏನೇನು ಭಗವಂತ ಕೊಟ್ಟಿದ್ದಾನೆ ಎಲ್ಲವನ್ನೂ ಹಾಕ್ಕೊಂಡಿದ್ದಾರೆ. ನಮ್ಮಲ್ಲಿ ಇಲ್ಲ ಅಂತೇನಲ್ಲ, ಇದೆ, ಆದರೆ ಯಾವುದೂ ನಾವು ಹಾಕ್ಕೊಳ್ಳಲ್ಲ. ತುಂಬ ಮಾಡಿ ನಾವು ಮಾಡಿಸಿರೋ ಎಲ್ಲ ಆಭರಣಗಳು, ಎಳ್ಳಿ ಬೆಳ್ಳೆ ಬಂಗಾರ ಎಲ್ಲ ಬ್ಯಾಂಕಲ್ಲಿದ್ದದ್ದೇ ಜಾಸ್ತಿ, ನಾವು ಹಾಕ್ಕೊಂಡಿದ್ದೇ ಅಪರೂಪ. ಎಲ್ಲ ಬ್ಯಾಂಕು ಲಾಕರಲ್ಲೇ. ಇವನು ಇಂದಿರಾರಮಣ ಒಂದ್ಸ ಗೋವಿಂದ. ಕೆಲವು ಸತಿ ಯಾರ್ಯಾರು ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಕೂಡ ಹೇಳದೆ ಸತ್ತೋಗ್ಬಿಡ್ತಾರೆ. ಉಷ್ಟು ಗೌಪ್ಯ ಮಾಡಿ ಅಭ್ಯಾಸ. ದೇವರು ಕೊಟ್ಟಾಗ ನೀ ಕೊಟ್ಟದ್ದು ಅಂತ ದೇವರಿಗೆ ತೋರಿಸ್ತಾ ಇರ್ಬೇಕಂತ, ದೇವರಿಗೆ ತೋರಿಸ್ಬೇಕಂತ ನಿತ್ಯದಲ್ಲಿ. ಒಂದು ಉತ್ಸವ ಅಂತ ಆಯಿತು ಅಂದರೆ ಅಲ್ಲಿ ಹಾಕ್ಕೋಬೇಕಂತ, ಭಗವಂತ ಪ್ರೀತನಾಗಲಿ ಅಂತ. ಅವನ ರಕ್ಷಣೆ ಇದ್ದರೆ ಮಾತ್ರ ಅದಿರುತ್ತೆ. ಅವನ ರಕ್ಷಣೆ ಇಲ್ಲ ಅಂತಿದ್ರೆ ಮನೆ ಒಳಗಿಟ್ಟರೂ ಹೋಗುತ್ತೆ, ಬೀದಿಲಿದ್ರೂ ಹೋಗುತ್ತೆ. ಪತಿಚ್ಯುತಂ ತಿಷ್ಠತಿ ವಿಶ್ವರಕ್ಷಿತಂ. ಭಗವಂತನ ರಕ್ಷಣೆಗೆ ಒಳಪಟ್ಟದ್ದು ಅದು ಯಾವಾಗಲೂ ರಕ್ಷಣೆ ಇರುತ್ತೆ. ದೇವರಿಗೆ ಇಚ್ಛೆ ಬಂದಿಲ್ಲ ಅಂದರೆ ನೀವು ಬ್ಯಾಂಕಲ್ಲಿ ಇಟ್ಟಿದ್ರು ಹೋಗುತ್ತೆ, ಎಲ್ಲಿಟ್ಟಿದ್ರು ಹೋಗಬೇಕು ಅಂತ ಬಂದರೆ ಅದು ಹೋಗಿಬಿಡುತ್ತೆ. ಒಟ್ಟು ದೇವರು ಕೊಟ್ಟಾಗ ಏನೂ ಇಲ್ಲ ಅನ್ನುವ ಹಾಗೆ ಭಗವಂತನ ಮುಂದೆ ಇರಬಾರ್ದು. ಏನು ದೇವರು ವೈಭವ ಕೊಟ್ಟಿರ್ತಾನೋ, ಯಥಾ ವೈಭವಂ ಅಂತಾರೆ ರಾಯರು. ಎಷ್ಟು ನೀ ಕೊಟ್ಟಿದೆಯೋ, ನೀನು ಕೊಟ್ಟದ್ದನ್ನು ನಿಂಗೆ ತೋರಿಸ್ತೀನಿ ಅಂತ. ಕೊಡ್ಲಾರದ್ದಿಲ್ಲ. ಕೆಲವು ಸತಿ ಏನೂ ಇಲ್ದಿದ್ರೂ ಏನೂ ಇಲ್ಲ ಅಂತ ಅನ್ನಬಾರ್ದಂತೆ, ಇಲ್ದಿದ್ರೂ ಇಲ್ಲ ಅನ್ನಬಾರ್ದಂತೆ. ಇನ್ನು ಇದ್ದಾಗಂತೂ ಇಲ್ಲ ಅಂತ ಅನ್ನಲೇಬಾರ್ದು. ಏನೂ ಇಲ್ಲಪ್ಪ, ಏನೇನೇನೇನಿಲ್ಲ, ಇಲ್ದಿದ್ರೂ ದೇವರಂತಾನೆ ಮನಸ್ಸಿನಲ್ಲೇ ಒಳ್ಳೆಯ ಚಿಂತನೆ ಮಾಡು ಸಾಕು. ಮನದೊಳಗೆ ಸುಂದರ ಪದಾರ್ಥಗಳ ಕಲ್ಪಿಸಿಕೊಡೆ ಕೈಗೊಂಬ. ನೀನು ಅಂಗಡಿಯಿಂದ ತರಬೇಡ, ಕಲ್ಪನೆ ಮಾಡಿಕೊ, ಕೊಡು ನನಗೆ ಸಾಕು ಅಂತ. ದೇವರಿಗೆ ಪೂಜೆ ಮಾಡುವಾಗ ನಾವು ದೇವರಿಗೆ ಅಂದ್ಕೊಳ್ಬೇಕಂತ, ಸ್ವಾಮಿ ನನಗೊಂದು ಆಸೆ, ಈ ಮಂಟಪ ಬಂಗಾರದ ಮಂಟಪದಲ್ಲಿ ನೀನು ಕೂಡಿಸ್ಬೇಕು ಅಂತ. ದೇವರಂತ ತರಗಿರಕ್ಕೆ ಹೋಗಬೇಡ, ಅವೆಲ್ಲ ಭಾರಿ ಪ್ರಾಬ್ಲಮ್ಮು. ನೀನು ಇಟ್ಟಿರೋ ಕಟ್ಟಿಗೆ ಮಂಟಪನೇ ಬಂಗಾರದ್ದು ಅಂತ ಅನುಸಂಧಾನ ಮಾಡು, ನಾನು ಬಂಗಾರ ಅಂತ ಬರ್ಕೊಳ್ತೀನಿ ಅಂತ ದೇವರು. ಉತ್ತಪ್ತೋಜ್ವಲ ಕಾಂಚನೇನ ರಚಿತಂ ತುಂಗಂಗರಂಗಸ್ಥಳಂ ಶುದ್ಧ ಸ್ಫಾಟಿಕ ಭಿತ್ತಿಕಾ ವಿಲಸಿತೈಸ್ತಿ ಸ್ತಂಭೈಶ್ಚ ಹೇಮೈ ಶುಭೈ ನಾನಾ ರತ್ನ ವಿನಿರ್ಜಿತೈಶ್ಚ ಕಲಶೈ. ಆ ಭಗವಂತ ಅವನು ಕೂತ್ಕೊಳ್ಳುವಂತಹ ಮಂಟಪ, ದೇವರ ಪೂಜೆಗೆ ಉಪಯೋಗಿಸುವಂತಹ ಪಾತ್ರೆ, ಇದನ್ನೆಲ್ಲ ಒಳ್ಳೊಳ್ಳೆದು ಮನಸ್ಸಿನೊಳಗೆ ಅಂದ್ಕೊಂಡ್ರೂ ಸಾಕದು. ನೀವು ದೇವರ ನೈವೇದ್ಯ ಮಾಡುವಾಗಲೂ ಅಷ್ಟೇ, ನೀವು ಅನ್ನ ಒಂದೇ ಇಡಿ, ಆದರೆ ಮನಸ್ಸಿನಲ್ಲಿ ಒಳ್ಳೊಳ್ಳೆ ಪದಾರ್ಥಗಳನ್ನು ಅಂದ್ಕೊಳ್ಳಿ. ನಮ್ಮಲ್ಲಿ ಒಂದು ಗಾದೆ, ಈ ಮನಸ್ಸಿನಲ್ಲಿ ಮಂಡಿಗೆ ತಿಂದರೆ ಲೆಕ್ಕ ಕೊಡೋರು ಯಾರು ಅಂತ. ತಿನ್ನಬಾರ್ದು, ನೈವೇದ್ಯ ಮಾಡ್ಬೋದು. ನೈವೇದ್ಯ ಮಾಡಿದ್ರೆ ದೇವರು ಲೆಕ್ಕ ಕೊಡ್ತಾನಂತ. ನೀವು ಕಣ್ಣು ಮುಚ್ಚಿ ದೇವರ ಮುಂದೆ ಏನಾರು ಇಟ್ಟಿರಿ, ದೇವರ ಮುಂದೆ ನೈವೇದ್ಯಕ್ಕೆ ನಿಮ್ಮಲ್ಲಿ ಏನಾಗುತ್ತೋ ಅದಿಡಿ. ಕೈಯಲ್ಲೊಂದು ತುಳಸಿ ಹಿಡಿದು ಕಣ್ಣು ಮುಚ್ಚಿ ಚಿಂತನೆ ಮಾಡಬೇಕಂತ. ಒಳ್ಳೆ ಬಂಗಾರದ ಎಲೆ ಹಾಕಿದ್ದೀನಿ ಸ್ವಾಮಿ ಅಂತ ಅಂದ್ಕೊಳ್ಬೇಕಂತ.
ಅಂದ್ಕೊಳ್ಳೋಕ್ಕೇನು, ಅಂದ್ಕೊಂಡ್ರೆ ದೇವರು ಪುಣ್ಯ ಕೊಟ್ಟು ಬಿಡ್ತಾನೆ. ಎಲ್ಲ ಬಗೆಯ ವಿಶಿಷ್ಟವಾದ ಅಡುಗೆ ಮಾಡಿದ್ದೇನೆ ಅಂತ ಅಂದ್ಕೊಳ್ಬೇಕಂತ. ನಿಮ್ಮ ಮನಸ್ಸಿಗೆ ಯಾವ್ಯಾವ ಭಕ್ಷ್ಯಗಳು ಬರುತ್ತೋ ಅದೆಲ್ಲ ನೆನಪು ಮಾಡಿಕೊಂಡು ಎಲೆ ಒಳಗೆ ಬಡಿಸಿದ್ದೀನಿ ಅಂತ ಅಂದ್ಕೊಳ್ಳಿ. ಅಂದ್ಕೊಂಡ್ಬಿಟ್ರೆ ಸಾಕಂತೆ ದೇವರು ಪುಣ್ಯ ಕೊಡ್ತಾನೆ. ಏನು ಇಲ್ಲದಿದ್ದಾಗಲೂ ಕೂಡ ಮಾನಸೇ ಚಿಂತೆಯಾಮಿ, ಮನಸ್ಸಿನ ಒಳಗೆ ಚಿಂತನೆ ಮಾಡಿಕೊಟ್ಟರೂ ಕೂಡ ಭಗವಂತ ತಗೊಳ್ತಾನೆ. ಯಾಕಂದರೆ ಅವನು ಮನದೊಳಗೆ ತಾನಿಪ್ಪ, ಮನಸ್ಸಿನ ಒಳಗೆ ಇರ್ತಾನೆ. ಆದ ಕಾರಣ ಅಲ್ಲೇ ಮಾಡಿ ಅಲ್ಲೇ ಕೊಟ್ಟರೆ ಅಲ್ಲೇ ತೊಗೊಂಡು ಬಂತು ಅಂತ ಅನುಗ್ರಹ ಮಾಡಿಬಿಡ್ತಾನೆ. ಇನ್ನು ದೇವರು ಕೊಟ್ಟಾಗಂತೂ ಅವನಿಗೇನು ಕೊಟ್ಟೇ ಇಲ್ಲ ಅಂದರೆ ನಮ್ಮನ್ನು ಉದ್ಧಾರವೇ ಮಾಡೋಲ್ಲ. ಈ ಹೆಣ್ಣು ಮಕ್ಕಳು ಕೃಷ್ಣನ ಜೊತೆ ಹೊರಟಾಗ ಭೂರಿ ಭೂಷಣಧರಾಹ, ಬೇಕಾದಷ್ಟು ಆಭರಣಗಳಿಂದ ಅಲಂಕಾರ ಮಾಡಿಕೊಂಡಿದ್ದಾರಂತೆ. ಅಲಂಕಾರ ಮಾಡಿಕೊಂಡು ಮೆರೆಯೋದಲ್ಲ, ಭಗವಂತ ನೀ ಕೊಟ್ಟದ್ದಿದು ಅಂತ ದೇವರಿಗೆ ತೋರಿಸೋದು. ನೀ ಕೊಟ್ಟಾಗ ಕೊಟ್ಟಿಲ್ಲ ಅಂತ ಯಾಕೆ ಹೇಳಲಿ? ನೀ ಇಷ್ಟೆಲ್ಲ ನೀ ಕೊಟ್ಟಿದ್ಯಾ, ನಿನ್ನ ಭಕ್ತನಾದದ್ದಕ್ಕೆ, ನಿನ್ನ ಸ್ಮರಣೆ ಮಾಡಿದ್ದಕ್ಕೆ ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಏನಾಗಿ. ಇಷ್ಟೆಲ್ಲ ನೀ ಕೊಟ್ಟದ್ದು ಅಂತ ತೋರ್ಸೋಕ್ಕೋಸ್ಕರ ಹೆಣ್ಣು ಮಕ್ಕಳೆಲ್ಲ ಹಾಕ್ಕೊಂಡಿದ್ದಾರೆ. ಒಳ್ಳೆ ಬಹು ಆಭರಣಗಳಿಂದ ಅಲಂಕೃತ ಮಾಡಿಕೊಂಡಿದ್ದಾರೆ. ತಮ್ಮ ಮನೆಯಲ್ಲಿ ಏನೇನು ಕೆಲಸ ಇತ್ತು ಆ ಎಲ್ಲ ಕೆಲಸವನ್ನು ಮುಗಿಸಿದ್ದಾರೆ. ನೀವು ಮಾಡಬೇಕಾದ ಕರ್ತವ್ಯವನ್ನು ಲೋಪ ಮಾಡಿಕೊಂಡು ಭಗವಂತನ ಬಳಿ ಬಂದರೆ ಭಗವಂತ ಸ್ವೀಕಾರ ಮಾಡೋಲ್ಲಂತ. ಕೆಲವರೇನೆಂದರೆ ಸಂಧ್ಯಾವನ್ನೇ ಇಲ್ಲ, ಸುಮ್ಮನೆ ಪ್ರದಕ್ಷಿಣೆ. ದೇವರಂತಾರೆ ಮೊದಲು ಸಂಧ್ಯಾವನೆ ಮಾಡಿದ್ಯಾ ಅಂತ, ಸಂಧ್ಯಾವನೆ ಮಾಡು ಆಮೇಲೆ ಪ್ರದಕ್ಷಿಣೆ ಮಾಡು. ಮಾಡಬೇಕಾದ ಕರ್ಮ ಬಿಟ್ಟುಬಿಡೋದು, ಮಗು ಇದ್ದರೆ ಬಿಟ್ಟುಬಿಡೋದು, ಸುಮ್ಮನೆ ಜಪ ಮಾಡ್ಕೊಂಡು ಕೂತ್ಬಿಡೋದು. ದೇವ್ರು ಬೈತಾನೆ, ಯಾರು ಹೇಳಿದ್ ನಿಂಗೆ ಜಪ ಮಾಡು ಅಂತ, ಮೊದಲು ಆ ಮಗುನ ನೋಡ್ಕೊ ಅಂತ. ಪುಟ್ಟ ಕಂದಮ್ಮಗಳಿದ್ದರೆ ಅದನ್ನು ನೋಡ್ಕೊಳ್ಳೋದೇ ಜಪ, ಅದೇ ದೇವರ ಪೂಜೆ. ನಿಮಗೇನು ಕೆಲಸ ಇದೆ ಅದನ್ನು ಮೊದಲು ಮಾಡಿ. ಪಾಪ 6 ಗಂಟೆ 5:15 ಯಜಮಾನರು ಬರ್ತಾರೆ ಅಂದರೆ ಇವ್ರು ಅದೇ ಟೈಮ್ ಕ್ಲೀನಾಗಿ ಬೀಗ ಹಾಕೊಂಡು ಅಯ್ಯೋ ಆಚಾರ ಪ್ರವಚನ ಅಂತ ಹೊರಟುಬಿಟ್ರೆ ಆ ಬಂದವನು ಎಲ್ಲೋಗ್ಬೇಕು. ಆಮೇಲೆ ಅದನ್ನು ಮೊದಲು ಮಾಡು. ಗೋಪ್ಯ ಸಮಾಪ್ಯ, ಅದನ್ನೇ ಮಾಡು ಅಂತಲ್ಲ, ಅದನ್ನೂ ಮಾಡು. ಮತ್ತು ಇದನ್ನೇ ಮಾಡು ಅಂತನಲ್ಲ, ಇದನ್ನೂ ಮಾಡು. ಪಾಠ ಪ್ರವಚನಕ್ಕೂ ಹೋಗು, ಅದನ್ನೂ ಮಾಡು. ಮಾಡಬೇಕಾದ ಅವಶ್ಯ ಕರ್ತವ್ಯ ಇದೆಯಲ್ಲ, ಯಾವುದನ್ನು ಮಾಡದಿದ್ದರೆ ಪಾಪ ಬರುತ್ತೋ ಅದು ಕರ್ತವ್ಯ. ನಮಗೆ ಅಂತ ಒಂದು ವಿಹಿತವಾದ ಕರ್ಮವನ್ನು ಭಗವಂತ ಕೊಟ್ಟಿದ್ದಾನೆ, ಅದನ್ನು ಮಾಡಲೇಬೇಕು. ಅದೆಲ್ಲ ಬಹಳ ಮುಖ್ಯವಾದ್ದು. ಅದನ್ನು ಈ ಕಥೆಗಳ ಒಳಗೆ ಮಧ್ಯ ವಾದಿರಾಜರು ನೋಡ್ಲಿಕ್ಕೆ ಸಣ್ಣ ಹೊರಡೋದು ತುಂಬ ಅರ್ಥ ಇದೆ. ಗೋಪ್ಯ ಸಮಾಪ್ಯ ಕ್ರಿಯಾ, ಆ ಎಲ್ಲ ಹೆಣ್ಣು ಮಕ್ಕಳು ಅವರವ್ರ ಮನೇಲಿ ಏನೇನು ಕೆಲಸ ಇತ್ತೋ ಎಲ್ಲ ಮನೆ ಕೆಲಸ ಮುಗಿಸಿ ಬಂದಿದ್ದಾರೆ. ಯಾಕೆ ಗೊತ್ತಾ? ಈಗ ನೋಡಿ, ಕೆಲಸ ಮುಗಿಸಿ ಬಂದು ಪುರಾಣ ಕೂತವ್ರ ಮುಖವೇ ಬೇರೆ, ಈ ಅರ್ಧಂಬರ್ಧ ಮಾಡಿ ಬಂದವ್ರ ಮುಖವೇ ಬೇರೆ. ಅಯ್ಯೋ ಕುಕ್ಕರ್ ಇಟ್ಟುಬಿಟ್ಟಿದೆ, ಏನಾಗುತ್ತೋ ಏನೋ, ಆ ಟೆನ್ಷನಲ್ಲೇ ಕತೆ ಕೇಳ್ತಿರ್ತಾರೆ. ಅವ್ರ ತಲೆಗೇನೂ ಹೋಗೋದಿಲ್ಲ. ಕಣ್ಣು ಮುಚ್ಚಿದ್ರು ಕುಕ್ಕರು, ಕಣ್ಣು ಬಿಚ್ಚಿದ್ರು ಕುಕ್ಕರೇ ಆಗ್ಬಿಟ್ಟಿರುತ್ತೆ. ಯಾರು ಮುಗಿಸಿ ಬಂದಿರ್ತಾರೆ, ಏನು ಅವ್ರಿಗೆ ಊಟ ಬಡಿಸಿದ್ದಾಗಿದೆ, ಅವ್ರಿಗೆ ಮಾಡಿಕೊಟ್ಟಾಗಿದೆ, ಅವ್ರದ್ದೆಲ್ಲ ಇನ್ನೇನಿಲ್ಲ, ಆರಾಮ ಅವರ ದೇವ್ರ ಕತೆ ಕೇಳಿ. ಗೋಪ್ಯ ಸಮಾಪ್ಯ ಕ್ರಿಯಾ ಕೃಷ್ಣಸ್ಯಾದ್ಭುತ ಕರ್ಮ ರಾಮಚರಿತೈ ಸಾಕಂ ಜಗು ಕೃಷ್ಣಶಃ. ಮತ್ತು ಹಾಗಾದ್ರೆ ಇವರು ಎಲ್ಲ ಅಲಂಕಾರ ಮನೇಲೂ ಕೆಲಸ ಮುಗಿದೋಗಿದೆ, ಕೃಷ್ಣನ ಜೊತೆ ಹೋಗ್ತಾ ಇದ್ದಾರೆ ಅಂದರೆ ಸುಮ್ಮನೆ ಹೋಗ್ತಾ ಇದ್ದಾರಾ? ಸುಮ್ಮನೆ ಹೋಗ್ತಿಲ್ಲಂತ, ಯಾರು ಸುಮ್ಮನೆ ಇರಲ್ಲಂತ. ಇಬ್ಬರು ಸೇರಿದ್ರಂದರೆ ಮಾತಾಡ್ತಾನೆ ಇರ್ತಾರಲ್ಲ, ಇವ್ರದ್ದು ಭಾರಿ ಮಾತಂತೆ. ಏನು ಮಾತು? ಇವ್ರ ಮಾತು ಎಂಥದ್ದು ಅಂದರೆ ಬೇರೆ ಮಾತೇ ಇಲ್ಲ. ಕೃಷ್ಣಸ್ಯಾದ್ಭುತ ಕರ್ಮ ರಾಮಚರಿತೈ, ರಾಮಕೃಷ್ಣರು ಮಾಡಿದಂತಹ ಅದ್ಭುತವಾದ ಕರ್ಮವನ್ನೇ ಒಬ್ಬರಿಗೊಬ್ಬರು ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಒಬ್ಬರು ಕಥೆ ಕೇಳುವಾಗ ಆಶ್ಚರ್ಯ ಅಂತ ಇದ್ದಾರೆ. ನಿಮ್ಮನೇಲಿ ಹೀಗಾಯ್ತಾ ಅಂತ, ನಮ್ಮನೇಲಿ ಹೀಗಾಯಿತು, ನಿಮ್ಮನೇಲಿ ಹಾಗಾಯ್ತಾ, ಹೀಗೆ ಒಬ್ರಿಗೊಬ್ಬರು ಆ ಕೃಷ್ಣ ಮತ್ತು ರಾಮರ ಕಥೆಯನ್ನೇ ಮಾತಾಡ್ತಾ ಕೃಷ್ಣನ ಜೊತೆ ಹೋಗ್ತಾರೆ. ತುಂಬ ಚೆನ್ನಾಗಿದೆ. ನೀವು ದೇವರ ಹತ್ರ ಬರೋದು ದೊಡ್ಡದಲ್ಲ, ಬರುವಾಗ ಏನು ಮಾತಾಡ್ಕೊಂಡು ಬಂದ್ರಿ ಅದು ಮುಖ್ಯ. ತುಳಸಿ ತೆಗೆಯೋದು ಮುಖ್ಯ ಅಲ್ಲ, ತುಳಸಿ ತೆಗೆಯುವಾಗ ಏನು ಮಾಡ್ತಾ ಇದ್ದೀರಿ ಮುಖ್ಯ. ಕೆಲವರು ತುಳಸಿ ಬಿಡಿಸ್ತಾ ಏನೋ ಲೌಕಿಕಕ್ಕೆ ಬಾರದ ಕೆಲಸಕ್ಕೆ ಬಾರದು ಮಾತಾಡ್ತಿದ್ರೆ ಆ ತುಳಸಿ ದೇವ್ರ ಪೂಜೆಗೆ ಬರಲ್ಲಂತ. ನೀವು ತುಳಸಿ ತರಕ್ಕೆ ಹೋಗುವಾಗ ನಿಮ್ಮ ಮನಸ್ಸು ಕೊಳಕಾಗಿದ್ದರೆ ಅದು ಪೂಜೆಗೆ ಬರಲ್ವಂತ. ನೀವು ದೇವರ ಮಠಕ್ಕೆ ಬಂದಾಗ, ದೇವಸ್ಥಾನಕ್ಕೆ ಬಂದಾಗ, ಬರುವಾಗ ಏನು ಕೆಲಸಕ್ಕೆ ಬಾರದು ಯೋಚನೆ ಮಾಡಬಾರ್ದು. ಒಂದು ಉದಾಹರಣೆ ಭಾಗವತದಲ್ಲಿ ಇರ್ತಕ್ಕಂಥದ್ದು. ಕುಚೇಲ ಕೃಷ್ಣನ ಮನೆಗೆ ಹೋದಂತೆ. ಮನೆ ಬಿಟ್ಟಾಗಿಂದ ಹಿಡಿದು ದ್ವಾರಕಾಪಟ್ಟಣದಲ್ಲಿ ಕೃಷ್ಣನ ಮನೆಗೆ ಹೋಗೋವರೆಗೂ ಕೃಷ್ಣನ ಬಗ್ಗೆನೇ ಯೋಚನೆ ಮಾಡ್ತಿದ್ದ. ಅವ್ನು ಕೃಷ್ಣನ ಬಿಟ್ಟು ಇನ್ನೊಂದು ಅವನ ತಲೆ ಒಳಗೆ ಯೋಚನೆನೇ ಬರಲಿಲ್ಲ.
ಅವನು ದಾರಿ ಉದ್ದಕ್ಕೂ ಅಂದ್ಕೊಂಡು ಹೋಗ್ತಾ ಇದ್ನಂತೆ. ಅಲ್ಲ, ದ್ವಾರಕಾಪಟ್ಟಣ ಅದು ಬಂಗಾರದ ಅರಮನೆ, ಭಗವಂತನಿಗೆ ಎಷ್ಟು ಜನ ಸೇವಕರಿದ್ದಾರೆ, ಎಷ್ಟು ಜನ ಅವನ ಮನೆ ಮುಂದೆ ಎಲ್ಲ ಕಾಯ್ತಿರ್ತಾರೆ, ನನಗೆ ದೇವರು ಒಳಗೆ ಬಿಡ್ತಾನ? ಅವನಿಗೇನೋ ನಾನು ಸ್ನೇಹಿತ ನಿಜ, ಅವನ ಮನೆ ಬಾಗಿಲವ್ರಿಗೆ ನನ್ನ ಪರಿಚಯ ಇಲ್ಲಿ, ದೇವರೇನು ನೆನಪಿಟ್ಕೊಂಡಿರ್ತಾನೋ ಇಲ್ವೋ, ನಾನು ಅವನು ಯಾವಾಗ ಸ್ನೇಹಿತರಾಗಿದ್ದವರು. ಹೀಗೆ ಪ್ರತಿ ಉದ್ದಕ್ಕೂ ದಾರಿ ಉದ್ದಕ್ಕೂ ಕೃಷ್ಣಂದೇ ಯೋಚನೆ. ಅವನ ದಾರಿಯಲ್ಲಿ ಹೋಗುವಾಗ ಎಲ್ಲರೂ ಸರೋವರ ಕಂಡ್ರೆ ಈ ಥರ ತಿಳಿ ನೀರಿರಬೇಕಪ್ಪ ದೇವ್ರಿಗೆ ಅಭಿಷೇಕ ಮಾಡೋಕ್ಕೆ ಅಂತಿದ್ನಂತೆ. ಎಲ್ಲಾದರೂ ತಾವರೆ ಹೂ ಕಂಡ್ರೆ ನಮ್ಮ ಮನೆ ಹತ್ರ ಇಂಥದ್ದಿಲ್ಲ, ದೇವರೇ ಈ ಹೂವು ಇಲ್ಲೇ ನಿನಗೆ ಕೊಟ್ಟಿದ್ದೀನಿ, ನಿನಗೆ ಈ ಹೂವು ಅಂತ ಅಲ್ಲೇ ಅನ್ನೋನಂತೆ. ಎಲ್ಲರೂ ಹಣ್ಣು ಕಂಡ್ರೆ ಈ ಥರ ಹಣ್ಣು ದೇವರಿಗೆ ನೈವೇದ್ಯ, ಕೃಷ್ಣ ಇದು ನಿಂಗೆ ಅರ್ಪಣೆ. ಇಡೀ ದಾರಿ ಉದ್ದಕ್ಕೂ ಹೀಗೆ ಅಂದ್ಕೊಂಡಿದ್ದ. ನಮ್ದು ಹೀಗೆ ಮನಸ್ಸೇ ಇಲ್ಲ. ನೀವು DVG ರೋಡಿಂದ ಗಾಂಧಿ ಬಜಾರ್ಗೆ ಬಂದುಬಿಟ್ರಂತೂ ಆ ಕಡೆ ಈ ಕಡೆ ನೋಡ್ಕೊಂಡು ಬರುವಾಗ ಹತ್ತು ಹೋಗ್ಬೇಕು, ಇದು ಮಾಡಬೇಕು, ಇದೇ 108 ಇಟ್ಕೊಂಡು ಬಂದಿದೆಯಾ ವಿನ ನನ್ನ ಹತ್ರ ಬರಬೇಕು ಅಂತ ಏನಿಲ್ಲೇ ಇಲ್ಲ. ಇವರಿಗೆ ಕೃಷ್ಣನ ಜೊತೆಗೆ ಹೊರಟಿದಾರಲ್ಲ, ಇವರು ಮನೆ ಬಿಟ್ಟು ಕೃಷ್ಣ ಹೇಳುವ ಜಾಗದ ತನಕ ಹೋಗುವಾಗಲೂ ಬೇರೆ ಮಾತೇ ಇಲ್ಲಂತ. ಕೃಷ್ಣಸ್ಯಾದ್ಭುತ ಕರ್ಮ ರಾಮಚರಿತೈ ಸಾಕಂ ಜಗ ಕೃಷ್ಣಶಃ. ಆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅವರವರ ಯೋಗ್ಯತಾನುಸಾರವಾಗಿ ಭಗವಂತ ಅವರವರಿಗೆ ಒಂದೊಂದು ಅದ್ಭುತವಾದ ಕರ್ಮವನ್ನು ತೋರಿಸಿದ್ದ. ಎಲ್ಲರ ಮನೇಲಿ ಬಂದು ಕೃಷ್ಣ ಹಾಲು ಮೊಸರು ಬೆಣ್ಣೆ ಕದ್ದದ್ದು ಒಂದೇ ಥರ ಅಲ್ಲ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ವಿಚಿತ್ರ ವಿಚಿತ್ರ ವಿಚಿತ್ರ. ಯಾರ್ಯಾರಿಗೆ ಭಗವಂತನ ಯಾವ ಯಾವ ಬಗೆಯ ಅದ್ಭುತವಾದ ಕರ್ಮವನ್ನು ನೋಡುವ ಯೋಗ್ಯತೆ ಇತ್ತು ಅವರವರಿಗೆ ಅಂಥದ್ದನ್ನು ತೋರಿಸಿದ್ದ. ಅವರು ತಾವು ಕಂಡ ಅದ್ಭುತವನ್ನು ಮತ್ತೊಬ್ಬರ ಹತ್ರ ಹೇಳಿ ಸಂತೋಷ ಪಡ್ತಾ ಇದ್ದರು. ಇಡೀ ದಾರಿ ಉದ್ದಕ್ಕೂ ಹೀಗೇ ಹೇಳ್ತಾ ಹೋಗಿದ್ದಾರೆ. ಇಷ್ಟವಾದ್ದು, ನಮಗೂ ಇಷ್ಟವಾದದ್ದು ವೃಂದಾವನ. ವೃಂದಾರಕರು ಅಂದರೆ ದೇವತೆಗಳು, ಮುಕ್ತರಾದ ದೇವತೆಗಳಿರುವಂತಹ ಸಮೂಹ ಅದು ವೃಂದಾವನ. ಅದು ಯಾವುದಂದರೆ ಮೋಕ್ಷ. ಅದು ನಮ್ಮೆಲ್ಲರಿಗೆ ಇಷ್ಟ. ನಮ್ಮೆಲ್ಲರಿಗೆ ಇಷ್ಟವಾದ ಮೋಕ್ಷಕ್ಕೆ ಹೋಗಬೇಕು. ನಮ್ಮದೊಂದು ಲಾಂಗ್ ಟೂರ್ ಇದು. ಈ ಜೀವನ ಏನಿದೆ ತುಂಬ ದೂರದ ಮನೆಗೆ ಹೋಗಬೇಕಿದೆ. ನಾವೆಲ್ಲ ಹೊರಟಿದ್ದೇವೆ, ಈ ಸಾಧನೆ ಮಾಡ್ತಿದ್ದೀವಿ, ದೇವರು ನೋಡಬೇಕು ಅಂತ ಯಾರು ಬಯಸಿದ್ದಾರೆ, 1 ಜನ್ಮ 2 ಜನ್ಮದಲ್ಲಲ್ಲ, 100 ಸ್ಟಾಪ್ಗಳಿದೆ. ತುಂಬ ದೊಡ್ಡ ಜರ್ನಿ ಇದು. ಇದರೊಳಗೆ ನಾವೆಲ್ಲ ಹೋಗುವಾಗ ಇಡೀ ಪ್ರತಿ ಹೆಜ್ಜೆ ಹೆಜ್ಜೆಗೆ, ಪ್ರತಿ ಜನ್ಮ ಜನ್ಮಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಆರಂಭದಲ್ಲೇ ಒಂದು ಶ್ಲೋಕ ಇದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಇದರಲ್ಲಿ ಮೊದಲ ಸಾಲಿಷ್ಟೇ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತ. ಇದರಲ್ಲಿ ಕ್ಷೇತ್ರೇ ಕ್ಷೇತ್ರೇ ಅದು ಸಾಮಾನ್ಯ ಶಬ್ದ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಅದ್ರಲ್ಲಿ ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು ಅಂತಷ್ಟೇ. ಕ್ಷೇತ್ರ ಮಿತ್ಯಭಿಧೀಯತೆ, ದೇಹಕ್ಕೆ ಕ್ಷೇತ್ರ ಅಂತ ಕರೀತಾರೆ. ನಿಮ್ಗೆ ಯಾವ್ಯಾವ ದೇಹ ಬಂದರೂ ಅದಕ್ಕೆ ವಿಹಿತವಾದ ಧರ್ಮವನ್ನು ಮಾಡು. ಮಾಡ್ತಾ ಈ ಸಾಗಬೇಕಂತೆ. ನಾವು ಯಾತ್ರೆಗೆ ಹೊರಟವರು ಮಾಡಬೇಕು, ಒಂದು ಹೆಜ್ಜೆ ಹೆಜ್ಜೆಗೂ ವಿಹಿತವಾದ ಕರ್ಮ, ಸರಿಯಾದ ಕರ್ಮವನ್ನು ಮಾಡ್ತಾ ಭಗವಂತನ ಸ್ಮರಣೆನೂ ಮಾಡ್ತಾ ಇದ್ದಾರೆ. ಎಲ್ಲ ಗೋಪಿಕಾ ಸ್ತ್ರೀಯರು ಸಮಾಪ್ಯ ಕ್ರಿಯಾ ಮಾಡಬೇಕಾದ ಕರ್ಮ ಮಾಡಿದ್ದಾರೆ, ಅದರ ಒಟ್ಟಿಗೆ ದೇವರ ಸ್ಮರಣೆ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಇಷ್ಟವಾದ ವೃಂದಾವನಕ್ಕೆ ಹೋದ್ರಂತೆ. ಹಾಗಾದ್ರೆ ನಾವು ಅಷ್ಟೇ ಜನ್ಮ ಜನ್ಮದಲ್ಲಿ ಮಾಡಬೇಕಾದ ಕರ್ಮವನ್ನು ಮಾಡಿಯೇ ಮಾಡಬೇಕು. ನಮ್ಗೆ ಇಷ್ಟ ಇದ್ದರೆ ಮಾಡ್ತೀವಿ, ಕಷ್ಟವಾದ್ರೆ ಬಿಡ್ತೀವಿ. ನೀವ್ಯಾರು ಹೇಳಲಿಕ್ಕೆ? ಹಾಗೆಲ್ಲ ಇಲ್ಲ. ದೇವರು ಈ ಜನ್ಮದಲ್ಲಿ ಈ ಕೆಲಸ ಕೊಟ್ಟಿದ್ದಾನೆ ಅಂದರೆ ಮಾಡಬೇಕಷ್ಟೇ, ಯಾಕೆ ಏನೂ ಇಲ್ಲ. ದೇವರು ಈ ಜನ್ಮಕ್ಕೆ ಕೊಟ್ಟಿದ್ದಾನೆ, ಇದೇ ನನ್ನ ಇದು ಮಾಡಬೇಕು, ದೇವರು ನಿನ್ನ ಪ್ರೀತನಾಗಿ ಮಾಡ್ತೀನಿ, ಇಷ್ಟೇ ಮುಗೀತು. ಮುಂದಿನ ಜನ್ಮಕ್ಕೂ ಮಾಡು, ಅವನೇನು ಕೊಡ್ತಾನೋ ಮಾಡು. ಸಮಾಪ್ಯ ಕ್ರಿಯಾ, ಕೆಲಸ ಮಾಡು, ಜೊತೆಗೆ ದೇವರ ಸ್ಮರಣೆ ಮಾಡು. ಕೆಲಸ ಮಾಡು, ಸ್ಮರಣೆ ಮಾಡು, ಕರ್ಮದ ಒಟ್ಟಿಗೆ ದೇವರ ಸ್ಮರಣೆ ಮಾಡು. ಅಂದರೆ ಮಾತ್ರ ನಮ್ಮ ಇಷ್ಟವಾದ ಲೋಕ, ಮೋಕ್ಷ, ಬಿಡುಗಡೆ, ಎಂದೆಂದೂ ಕುಂದಿಲ್ಲದ ಆನಂದದ ಲೋಕ, ಎಲ್ಲ ವೃಂದಾರಕರು ದೇವತೆಗಳಿರುವಂತಹ ಸಮೂಹ ಇರುವಂತಹ ಜಾಗ ಮೋಕ್ಷ, ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಅದನ್ನು ತೋರಿಸ್ಲಿಕ್ಕೆ ಇಷ್ಟೆಲ್ಲ. ಆಮೇಲೆ ಯಾವ ಜನ್ಮವೂ ಕೀಳು ಕೆಟ್ಟದ್ದೂ ಇಲ್ಲ. ಎಲ್ಲ ಜನ್ಮದಲ್ಲಿ ಸಂಭ್ರಮ ಪಡು. ದೇವರಿಷ್ಟು ಕೊಟ್ಟಿಯಲ್ಲಪ್ಪ ಅಂತ ಸಂತೋಷ ಪಡು. ದೇವರು ಕೊಟ್ಟದ್ದನ್ನು ನೋಡಿ ಸಂತೋಷ ಪಡು. ಎದೃಚ್ಛಾ ಲಾಭ ಸಂತೋಷ ಪಡು. ನಂಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅನ್ನೋದಕ್ಕಿಂತಲೂ ಏನು ಕೊಟ್ಟಿದ್ದಾನೆ ಅದರೊಳಗೆ ಏನು ಸುಖ ಇದೆ ನೋಡಬೇಕೇ ವಿನ ಅವ್ರಿಗೆ ಅದು ಕೊಟ್ಟ ನಮ್ಗೆ ಇದು ಕೊಟ್ಟೇ ಇಲ್ಲ, ದೇವರು ಒಬ್ರಿಗೊಂದು ಮಾಡ್ತಾನೆ, ಹೀಗೆಲ್ಲ ಅನ್ನಲೇಬೇಡ. ಅವರು ಎಲ್ಲರಿಗೂ ಕೂಡ ಸಂತೋಷವಾಗಿದ್ದಾರೆ. ಆ ಹೆಣ್ಣು ಮಕ್ಕಳೆಲ್ಲ ಸಂತೋಷವಾಗಿ ದೇವರದು ಕರ್ಮವನ್ನು ಹೇಳ್ಕೊಳ್ತಾ ಮಾಡಬೇಕಾದ ಕೆಲಸವನ್ನು ಮಾಡಿ
ತಮಗಿಷ್ಟವಾದ ವೃಂದಾವನವನ್ನೇ ಹೊಂದಿದರು. ಇದನ್ನು ನೋಡಲಿಕ್ಕೆ ಹೊರಗಿನ ಕತೆ, ಹಳ್ಳಿಯವರೆಲ್ಲ ಎತ್ತಿನ ಬಂಡಿ ಒಳಗೆ ತಮ್ಮನೆ ಸಾಮಾನೆಲ್ಲ ಹಾಕ್ಕೊಂಡು ಮುದುಕರನ್ನೆಲ್ಲ ಕರ್ಕೊಂಡು ತಾವು ಟ್ರಿಮ್ಮಾಗಿ ಅಲಂಕಾರ ಮಾಡಿಕೊಂಡು ಈ ಊರು ಬಿಟ್ಟು ಬೇರೆ ಊರಿಗೆ ಹೋದರೂ ಈ ಕಥೆ ಇದೆ. ಅದರಿಂದ ನಮಗೆ ಸಂಬಂಧಪಟ್ಟದ್ದು ಹೇಗೆ ಅಂದರೆ, ನಾವೆಲ್ಲ ಮುಕುಂದನ ಮಂದಿರ, ಮೌಕುಂದೆ ಮಂದಿರೇಸ್ಮಿನ್, ನಾವೆಲ್ಲರೂ ಮುಕುಂದನ ಮಂದಿರಕ್ಕೆ ಪ್ರಯಾಣ ಹೊರಟವರು. ಎಲ್ಲರಿಗೆ ಒಂದೇ ಆಸೆ, ನಾವು ಮುಕುಂದನ ಮಂದಿರಕ್ಕೆ ಹೋಗಬೇಕು ಅಂತ. ಆ ಹೋಗುವಾಗ ಬಹಳ ಎಚ್ಚರಿಕೆಯಿಂದ ಹೋಗಬೇಕು. ಒಂದು, ನಿಮ್ಮ ಕರ್ತವ್ಯ ಕರ್ಮವನ್ನು ಮಾಡಲೇಬೇಕು, ಸಮಾಪ್ಯ ಕ್ರಿಯಾ. ಮತ್ತು ಕರ್ತವ್ಯ ಕರ್ಮ ಮಾಡುವಾಗ ಸಂತೋಷದಿಂದ ಮಾಡಬೇಕು, ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡಬೇಕು, ದೇವರ ಸ್ಮರಣೆಯೊಂದಿಗೆ ಮಾಡಬೇಕು. ಇದೆಲ್ಲ ಇದ್ದಾಗ ನಿಮ್ಮ ಇಷ್ಟವಾದ ಲೋಕವನ್ನು ಹೊಂದಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಾಗ ಗವಾಂಕುರೈ ಗೋಪದೈರನೋಭಿ ಸಮುತ್ತದೂಲಿ ಸವಿತುಕ್ಕರೌಘಂ ರುರೋದ ದೂರೇ ಕಿಲತಾಂ ಸ್ವಮೂರ್ಧ್ನಿ ಸಯೇವ ಓಡುಂ ಧ್ರುವಮುನ್ನಿನಾಯ. ಆ ಗೋವುಗಳಿಗೂ ಎಲ್ಲಿಲ್ಲದ ಉತ್ಸಾಹ. ಆ ಬಂಡಿಗಳಿಗೆ ಕಟ್ಟಿದ ಎತ್ತುಗಳಿದ್ವಲ್ಲ, ಅದು ನಿಜ. ಏನಂದರೆ ಆ ಎತ್ತಿನ ಗಂಡಿ ಓಡಿಸ್ತಾ ಇದ್ರು, ಅದು ಓಡ್ತಾ ಇತ್ತು. ಆ ಕಾಲಿಂದ ಧೂಳು ಎದ್ದಾಗ ಎಲ್ಲ ಕಡೆ ಧೂಳಾಗಿ ಸೂರ್ಯನೇ ಕಾಣ್ತಿರ್ಲಿಲ್ಲ. ಇದು ಕತೆ. ಅದರ ವಾದಿರಾಜರು ಬಹಳ ಅದು ತುಂಬ ಸುಂದರವಾಗಿ ವರ್ಣನೆ ಮಾಡ್ತಾರೆ, ತುಂಬ ಆಧ್ಯಾತ್ಮ ಸಂದೇಶವನ್ನು ಅದರಲ್ಲಿ ಕೊಡ್ತಾರೆ. ಆ ಗೋವುಗಳ ಕರಪುಟ ಗೊರಸು, 4 ಕಾಲುಗಳಿಂದ ಅವು ಕಾಲು ಎತ್ತುವಾಗ ಮಣ್ಣಿನ ನೆಲ, ಅದು ಧೂಳೆಲ್ಲ ಮೇಲಿಗೆ ಬರ್ತಿತ್ತಂತೆ. ಧೂಳು ಮೇಲೆ ಬರ್ತಿದ್ದಲ್ಲಂತೆ, ಸೂರ್ಯನೇ ತನ್ನ ಕಿರಣಗಳನ್ನುವ ಕೈಗಳಿಂದ ಆ ಧೂಳನ್ನು ಎತ್ತಿ ತಲೆ ಮೇಲೆ ಹಾಕ್ಕೊಳ್ತಿದ್ದಂತೆ. ಅಂದರೆ ವಿನಾ ಮಹತ್ಪಾದ ರಜೋಭಿಷೇಕಂ, ದೊಡ್ಡವರ ಪಾದದ ಧೂಳನ್ನು ಮೈಗೆಲ್ಲ ಹಾಕ್ಕೋಬೇಕಂತ, ಅಂದರೆ ಮಾತ್ರ ದೇವರ ಅನುಗ್ರಹ ಆಗುತ್ತೆ. ದೊಡ್ಡವರು ಅಂದರೆ ಯಾರು? ಕೃಷ್ಣನ ಜೊತೆಗಿರ್ತಾರಲ್ಲ ಅವರೇ ದೊಡ್ಡವರು. ಕೃಷ್ಣ ಏನು ಗೊತ್ತಾ, ಅವನು ಕಿಂಗ್ ಮೇಕರು. ನಾವು ಕಿಂಗ್ಗಳಿರ್ತಾರಲ್ಲ ದೊಡ್ಡವರು, ಅಡ್ಡ ಬಿದ್ದ ಜನರ ವಿಡ್ಡೂರಗಳ ಕಳೆದು ದೊಡ್ಡವರ ಮಲ್ಪ ಸಿರಿ ವಿಜಯ ವಿಠಲ. ವಿಜಯ ವಿಠಲನ ಕತೆ ಅಲ್ಲ, ದೊಡ್ಡವರಾಗ್ತಾರಲ್ಲ, ದೇವ್ರ ಜೊತೆಗಿದ್ದು ಇದ್ದು ದೊಡ್ಡವರಾಗ್ಬಿಡ್ತಾರೆ. ಇವು ಜೊತೆಯಲ್ಲಿರೋರು ಯಾರು? ಅಲ್ಲ, ಮನುಷ್ಯರು ಏನು ದೊಡ್ಡವರಲ್ಲ ಬಿಡ್ರಿ. ಯಾಕೆ ಗೊತ್ತಾ, ಅವ್ರಿಗೆ ಬುದ್ಧಿ ಇತ್ತು, ಕೃಷ್ಣನ ಜೊತೆ ಹೋದ್ರಪ್ಪ. ಅವ್ರನ್ನ ಬಿಡಿ, ಈ ಎತ್ತುಗಳ ಪುಣ್ಯ ನೋಡ್ರಿ, ಇವು ಕೃಷ್ಣನ ಜೊತೆ ಹೋಗ್ತಾ ಇದೆ, ಹಾಗಾದ್ರೆ ಇವುಗಳು ಧೂಳು ಹಾಕ್ಕೋಬೇಕು ಅಂತ ಅನ್ನುವ ಹಾಗೆ ಆ ಬಂಡಿ, ಜಡವಾದ ಬಂಡಿ, ಆ ಎತ್ತುಗಳು ಅವಕ್ಕೇನು ಬುದ್ಧಿ ಇಲ್ಲ, ಆದರೂ ಕೃಷ್ಣನ ಜೊತೆ ಇದೆ ಅಂದರೆ ಎಷ್ಟು ಪುಣ್ಯ ಮಾಡಿರಬೇಕು. ಹಾಗಾದರೆ ಕೃಷ್ಣನ ಧೂಳಲ್ಲಪ್ಪ, ಕೃಷ್ಣನ ಜೊತೆಯಲ್ಲಿರೋರು ಧೂಳು ಬೇಕು ಅಂತ ಎತ್ತರದಲ್ಲಿರುವ ಸೂರ್ಯ ತನ್ನ ಕಿರಣಗಳು ಅನ್ನುವ ಕೈಗಳಿಂದ ಆ ಧೂಳುಗಳನ್ನೆಲ್ಲ ತಲೆ ಮೇಲೆ ಹಾಕ್ಕೊಳ್ತಾ ಇದ್ದಾನಂತೆ. ಇದರಿಂದ ನಮಗೆ ತಿಳಿಸ್ತಾರೆ, ದೊಡ್ಡವರ ಧೂಳು ವಿನಾ ಮಹತ್ಪಾದ ರಜೋಭಿಷೇಕ. ನಾವೆಲ್ಲ ಮಠ ಮಂದಿರಕ್ಕೆ ಬಂದು ನಮಸ್ಕಾರ ಮಾಡ್ತೀವಿ. ಇದು ಒಳಗಿರುವ ದೇವರಿಗೆ ಒಂದು ನಮಸ್ಕಾರಕ್ಕಿಂತಲೂ ದೊಡ್ಡದು ಏನು ಗೊತ್ತಾ, ಇದರಲ್ಲಿ ಮುಖ್ಯವಾಗಿ ಏನು ಗೊತ್ತಾ, ನೀವು ಹೀಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ನಿಮ್ಮ 8 ಅಂಗಕ್ಕೆ ದೊಡ್ಡವರು ಓಡಾಡಿದ ಧೂಳು ಮೆತ್ಕೊಳ್ಳುತ್ತೆ. ಅದರಿಂದಲೇ ಉದ್ಧಾರ, ದೇವರಿಗೆ ನಮಸ್ಕಾರದಿಂದ ಅಲ್ಲ. ನೀವು ಪ್ರದಕ್ಷಿಣೆ ಮಾಡಿ ಅಲ್ಲಿ ಬಂದು ದೀರ್ಘದಂಡ ನಮಸ್ಕಾರ ಮಾಡುವಾಗ ಹಣೆಗೆ ಮೆತ್ಕೊಳ್ಳುತ್ತೆ, 2 ಕೈಗಳಿಗೆ ಮೆತ್ಕೊಳ್ಳುತ್ತೆ, ಮಂಡಿಗೆ ಮೆತ್ಕೊಳ್ಳುತ್ತೆ. ಅದು ಮೆತ್ಕೋಬೇಕು. ನಾವೆಲ್ಲಿ ಮೆತ್ಕೊಂಡ್ಬಿಡ್ತು ಅಂತ ಹಿಂಗೆಲ್ಲ ಒರೆಸ್ಕೊಂಡು ಬಿಟ್ರೆ ಗೋವಿಂದ. ನಾವು ಬರೋದೇ ನಿನ್ನ ನೋಡಲಿಕ್ಕೆ ಬಂದವನಲ್ಲವೋ, ನಿನ್ನ ಭಕುತರ ನೋಡಲಿಕ್ಕೆ ಬಂದ. ಇದರ ಅರ್ಥ ಏನಂದರೆ, ನಿಮ್ಮ ಮನೇಲಿ ಶ್ರೀನಿವಾಸ ದೇವರಿಲ್ಲ, ನಿಮ್ಮಲ್ಲಿ ರಂಗಸ್ವಾಮಿ ಬೃಂದಾವನ ಇಲ್ಲ, ಬೃಂದಾವನೆ ಬೇಕು ಅಂತಿಲ್ಲ, ಫೋಟೋ ಇಲ್ಲ, ಅವರೇ ಇವರೇ ಅವ್ರು ನೋಡಲಿಕ್ಕಿಲ್ಲ, ಅದಕ್ಕೆಲ್ಲ ಬಂದದ್ದು. ನಿನ್ನನ್ನು ಎಲ್ಲಂದ್ರಲ್ಲಿ ನೋಡ್ಬೋದು. ವಿಜಯದಾಸರು ಹೇಳುವಂಥದ್ದು, ನಿನ್ನನ್ನು ಎಲ್ಲಂದ್ರಲ್ಲಿ ನಿನ್ನನ್ನು ನೋಡ್ಬೋದು. ನಿನ್ನನ್ನು ನೋಡಲಿಕ್ಕೆ ಬರ್ತಾರಲ್ಲ ಅವ್ರನ್ನ ಇಲ್ಲಿ ಮಾತ್ರ ನೋಡ್ಬೋದು, ಎಲ್ಲಂದ್ರಲ್ಲಿ ನೋಡಲಿಕ್ಕಾಗಲ್ಲ. ನಿನ್ನನ್ನು ನೋಡೋದಾದರೆ ನಿಂದು ಒಂದೇ ರೂಪ. ನಿನ್ನನ್ನು ನೋಡಲಿಕ್ಕೆ ಬರುವವರಲ್ಲಿ ನಿನ್ನ ರೂಪ ತುಂಬ ಇರುತ್ತೆ, ಅದನ್ನು ನೋಡ್ಲಿಕ್ಕೆ ಬಂದಿದ್ದೇನೆ. ಈಗ ದೇವರನ್ನು ನೋಡಿದ್ರೆ ಒಂದೇ ಒಂದು ದೇವರು. ನಿಮ್ಮೊಳಗಿರುವ ದೇವರನ್ನು ನೋಡೋದಾದರೆ ಎಷ್ಟು ದೇವರ ರೂಪಗಳು ಇಲ್ಲಿ ಕೂತಿದೆ, ಎಷ್ಟು ದೇವರ ರೂಪಗಳು, ಎಷ್ಟು ಭಗವಂತನ ಭಕ್ತರ ಒಳಗೆ ಅಟ್ಟಟ್ಟು ಸ್ಫುಟವಾಗಿ. ಈಗ ನಿಮ್ಮಲ್ಲೂ ದೇವರಿದೆ, ನಮ್ಮಲ್ಲೂ ದೇವರಿದೆ, ಬ್ರಹ್ಮದೇವರಲ್ಲೂ ದೇವರಿದೆ. ಒಂದೇ ವ್ಯತ್ಯಾಸ ಅಂದರೆ ನಿಮ್ಮಲ್ಲಿರುವ ದೇವರು ನಮಗೆ ಕಾಣಲ್ಲ, ಕ್ಲಾರಿಟಿ ಇಲ್ಲ. ಯಾಕೆ? ಟ್ರಾನ್ಸ್ಪರೆನ್ಸಿ ಇಲ್ಲ. ನಿಮ್ಮದೆಲ್ಲ ಧೂಳು ಮುಚ್ಕೊಂಡು ಬಿಟ್ಟಿದೆ.
ಬ್ರಹ್ಮದೇವರದ ಆರಾಮ್, ಧೂಳೇ ಇಲ್ಲ, ನಿಷ್ಕಲ್ಮಶವಾಗಿದೆ. ಕನ್ನಡಿಯಲ್ಲಿ ಕಂಡಾಗ ಕಾಣ್ತಾ ಇದೆ, ಕೆಲವು ಕನ್ನಡಿಯಲ್ಲಿ ಕಾಣಲ್ಲ. ನಾವೆಲ್ಲ ಕೆಲವು ಕನ್ನಡಿಗಳು ಕಾಣಲ್ಲ, ಯಾಕಂದರೆ ಧೂಳು, ಬರೀ ಧೂಳು, ಜನ್ಮ ಜನ್ಮಾಂತರದ ಧೂಳು. ವರ್ಷಾನುಗಟ್ಟಲೆ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಆ ಕನ್ನಡಿ ಮುಖ ನೋಡಿದ್ರೆ ಕಾಣುತ್ತಾ? ಇದು ಎಷ್ಟು ವರ್ಷದಿಂದ ಈ ಮನೇಲಿ ದೇವರಿರೋದನ್ನೇ ಮರ್ತು ಬಿಟ್ಟಿದ್ವಿ, ಧೂಳೇ ಒರೆಸಿಲ್ಲ, ದೇವರು ಕಾಣಲ್ಲ. ಆದರೆ ಇರೋದಂತೂ ಗ್ಯಾರಂಟಿ, ಎಲ್ಲರ ಒಳಗೆ ಭಗವಂತನ ರೂಪಗಳಿದೆ, ಅದನ್ನು ನೋಡ್ಲಿಕ್ಕೆ ಬಂದದ್ದು. ಅವರದೆಲ್ಲ ನಡೆದಾಗ ಆ ಧೂಳು ನೆಲದಲ್ಲಿರುತ್ತೆ, ಅದನ್ನು ಹಚ್ಕೋಬೇಕಂತ. ದೊಡ್ಡವರಾದ ಧೂಳು ನಮ್ಮ ಜನ್ಮ ಜನ್ಮಾಂತರದ ಪಾಪಗಳನ್ನು ಕಳೆಯತ್ತಂತೆ. ಹೀಗಾಗಿ ಅದನ್ನು ಹೇಳ್ತಾ ಇದ್ದಾರೆ. ಗವಾಂಕುರೈಗೋ ಪದೈರನೋ ಬಿಹಿ ಸಮುತ್ತ ಧೂಲಿ ಸವಿತು ಕರೋಗಂ. ಗೋವುಗಳ ಗೊರಸಿನಿಂದ, ಬಂಡಿಗಳ ಗಾಲಿಯಿಂದ, ಗೋಪಾಲಕರ ಪಾದದಿಂದ 3 ಕಡೆಯಿಂದ ಧೂಳು ಬರ್ತಿತ್ತಂತೆ. ಸೂರ್ಯ ಅಂದ್ಕೊಂಡಂತೆ ಇಂಥ ಧೂಳಿನ ನಮ್ಮ ಜನ್ಮದಲ್ಲಿ ಮತ್ತೆ ಸಿಗಲ್ಲ. ಗೋವುಗಳ ಪಾದದ ಧೂಳು, ಕೃಷ್ಣನನ್ನು ಹೊತ್ತು ಒಯ್ತಾ ಇರ್ತಕ್ಕಂಥ ಬಂಡಿಗಳ ಆ ಧೂಳು, ಆಮೇಲೆ ಕೃಷ್ಣನ ಹಿಂದೆ ಹೋಗೋರಿದ್ದಾರೆ, ಅವನು ಕೃಷ್ಣನ ಭಕ್ತರೇ ಅಲ್ವಾ, ಯಾರು ಫಾಲೋ ಮಾಡ್ತಿರ್ತಾರಲ್ಲ ಅವನ ಭಕ್ತರೇ ಅಲ್ವಾ, ಕೃಷ್ಣನ ಹಿಂದಿಂದೆ. ಅವನು ಊರೇ ಬಿಟ್ಟು ಹೋಗ್ಬೇಕು, ನಾವು ನಿಮ್ಮ ಹಿಂದೆ ಬರ್ತೀವಿ, ಊರೇ ಖಾಲಿ ಮಾಡ್ಕೊಂಡು ಬರ್ತಾರೆ, ಕೃಷ್ಣ ಭಕ್ತರಲ್ಲ ಇವರು ಅಂತ. ಕೃಷ್ಣನ ಭಕ್ತರ ಪಾದದ ಧೂಳು, ಕೃಷ್ಣನ ಜೊತೆಯಲ್ಲಿ ಹೊರಟ ಜಡವಾದ ಬಂಡಿಯ ಚಕ್ರದಿಂದ ಎದ್ದ ಧೂಳು, ಮೂಕ ಪ್ರಾಣಿಗಳು ಏನು ಗೊತ್ತಿಲ್ಲ ಅಂತ ಹೆಸರುಗಟ್ಟೆ ಆದರೂ ಕೃಷ್ಣನಿಂದ ಹೋಗ್ತಾ ಇದೆ, ಆ ಪ್ರಾಣಿಗಳ ಕಾಲಿನ ಗೊರಸಿನಿಂದ ಎದ್ದ ಧೂಳನ್ನು, ಇದು ಮಹಾಪವಿತ್ರವಾದ ಧೂಳು, ಇಂಥ ಧೂಳು ಮತ್ತೆ ಸಿಗಲಿಕ್ಕಿಲ್ಲ ಅಂಥೇಳಿ ಯಾವ ಸೂರ್ಯ ತನ್ನ ಕರೋಗಂ ಸವಿತುಹು ಕರೋಗಂ ಸೂರ್ಯ ತನ್ನ ಕಿರಣಗಳು ಅನ್ನುವ ಕೈಗಳಿಂದ ತಲೆಯಲ್ಲಿ ತನ್ನ ಶಿರಸ್ಸಿನಲ್ಲಿ ಧಾರಣೆ ಮಾಡಲಿಕ್ಕೋಸ್ಕರ ಧೂಳನ್ನು ಎತ್ಕೊಳ್ತಾ ಇದ್ದಾನೆ. ಯದ್ಯಪಿ ಸೂರ್ಯನೇ ಪವಿತ್ರ, ನಮ್ಮನ್ನೆಲ್ಲ ಪವಿತ್ರಿಗೊಳಿಸುವವ. ಬೆಳಗಾತ ನಾವೆಲ್ಲ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಪವಿತ್ರರಾಗಿರಬೇಕು ಅಂದರೂ ಸೂರ್ಯ ಮುಖ್ಯ ರೀ. ಒಂದು ವಾರ ಸೂರ್ಯನ ರಜಾಕ್ಕೆ ಹೋಗ್ಬಿಟ್ರೆ ಮುಗೀತು, ನಮ್ಮ ಕಥೆನೇ ಮುಗಿದೋಯ್ತು. ಅಪವಿತ್ರನೂ ಇಲ್ಲ, ಪವಿತ್ರವೂ ಇಲ್ಲ, ಹಿಂಗಾಗ್ಬಿಡ್ತೀವಿ. ಅಂತಹ ಸೂರ್ಯ ತನ್ನ ಪಾವಿತ್ರ್ಯತೆಗಾಗಿ ಭಗವಂತನ ಭಕ್ತರ ಧೂಳನ್ನು ಹಾಕ್ಕೊಳ್ತಾನೆ ಅಂದಮೇಲೆ ನಮ್ಮದು ನಿಮ್ಮದು ಪಾಡೇನು? ನಾವು ನಿತ್ಯದಲ್ಲಿ ದೊಡ್ಡವರ ಪಾದದ ಧೂಳನ್ನು ಧರಿಸಬೇಕು. ಮಂದಭಾಗ್ಯರಿಗೆ ದೊರೆಯ ದಿವರ ಸೇವಾ. ತುಂಬ ಕಡಿಮೆ ಪುಣ್ಯ ಇದ್ದವರಿಗೆ ರಾಘವೇಂದ್ರ ಸ್ವಾಮಿಗಳಂತಹ ರಘೋತ್ತಮರಂತಹ ಜ್ಞಾನಿಗಳ ಪಾದದ ಧೂಳು ಸಿಗಲ್ಲಂತ. ದೊಡ್ಡವರ ಸೇವಾ ಮಾಡಬೇಕು, ಆ ಬೃಂದಾವನಕ್ಕೆ ಒಂದು ಪ್ರದಕ್ಷಿಣೆ ಮಾಡಬೇಕು, ಅಲ್ಲಿ ಒಂದು ನಮಸ್ಕಾರ ಮಾಡಬೇಕು ಅಂದರೆ ತುಂಬ ಜನ್ಮದ ಪುಣ್ಯ ಇರಬೇಕು. ಇದ್ದವರಿಗೆ ಮಾತ್ರ ಹೋಗುವ ಬುದ್ಧಿ, ಹೋಗಿ ಆ ಧೂಳನ್ನು ಧಾರಣೆ ಮಾಡುವ ಬುದ್ಧಿ, ಮಹಾತ್ಮ ಜ್ಞಾನ ಪುರಸ್ಸರವಾಗಿ ಧಾರಣೆ ಮಾಡುವ ಬುದ್ಧಿ, ಇದೆಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಇದ್ದರೆ ಮಾತ್ರ ಬರುತ್ತೆ, ಇಲ್ಲ ಅಂತ ಸೂರ್ಯ ತೋರಿಸ್ತಾ ಇದ್ದಾನೆ. ಪುಷ್ಪೈ ವೃಕ್ಷಗಣ ಮನೋಜ್ಞವಚನೈ ಕಿರಾಸ್ವರೈ ಕೋಕಿಲಾ ನೃತ್ಯೈ ಕೇಕಿವರ ಗಜಾ ಸ್ವಗತಿಭಿಃ ಶೈಲಾಸ್ರವನ್ನಿರ್ಝರೈ ಸಚ್ಛಾಯೈ ಮಣಿಕುಟ್ಟಮಸ್ತಲಚಯೈ ಸಾ ಭೂಮೃಗಾವೀಕ್ಷಣೈ ತದ್ವೃಂದಾವನ ಅಚ್ಯುತಾರ್ಹ ಭವನಂ ನೂನಂ ತದಾ ಮೇನಿರೇ. ಕೃಷ್ಣ ಪರಮಾತ್ಮ ಬೃಂದಾವನಕ್ಕೆ ಬಂದರೆ ಬೃಂದಾವನ ಕೃಷ್ಣನ ವಾಸಕ್ಕೆ ಯೋಗ್ಯವಾದ ಅರಮನೆಯಂತೆ ಕಂಗೊಳಿಸ್ತಂತೆ. ಹಾಗಿತ್ತದು. ಕೃಷ್ಣ ಬರುವಾಗ ಈಗ ದೊಡ್ಡ ದೊಡ್ಡ VIP ಗಳು ಬರ್ತಾರೆ ಅಂದರೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಹೇಗಿದೆ ನೋಡಿ ಸರ್ ನಿಮಗಂತ ತೋರಿಸ್ತಾರಲ್ಲ, ಹಾಗೆ ಆ ವೃಂದಾವನ, ಅದು ವೃಂದಾವನ ಅಂದರೆ ಬರೀ ಜಡವಾದ ಮಣ್ಣು ಕಲ್ಲು ಅಂದ್ಕೋಬೇಡಿ. ವೃಂದಾವನ ಅಭಿಮಾನಿ ದೇವತೆ. ಆಕೆ ಬಹಳ ವರ್ಷಗಳಿಂದ, ಅದರದೊಂದು ಕಥೆ ಇದೆ, ಆಕೆ ಬಹಳ ವರ್ಷಗಳಿಂದ ತಪಸ್ಸು ಮಾಡಿ ಭಗವಂತ ಬರಲಿ ಅಂತ ಕಾದಿದ್ಲಂತ. ಆ ಕಾದಾಗ ಇಡೀ ವೃಂದಾವನವನ್ನೇ ಅಲಂಕಾರ ಮಾಡಿಬಿಟ್ಟಿದ್ದಾಳಂತ. ಮನೆಗೆ ದೊಡ್ಡವರು ಬರ್ತಾರೆ ಅಂದರೆ ನಾವು ಮನೆಯನ್ನೆಲ್ಲ ಅಲಂಕಾರ ಮಾಡ್ತೀವಿ, ಸನ್ಯಾಸಿಗಳು ಬರ್ತಾರೆ ಕೃಷ್ಣನ ಪೂಜೆ ಆಗುತ್ತೆ ಅಂದ್ರೇ ಎಷ್ಟೆಲ್ಲ ಅಲಂಕಾರ ಮಾಡ್ತೀವಿ. ಸ್ವತಃ ಭಗವಂತ ತನ್ನ ಶೃಂಗಾರ ಪಾದದಿಂದ ಇಡೀ ನೆಲವನ್ನೇ ಪವಿತ್ರ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂದಮೇಲೆ ವೃಂದಾವನ ಹೇಗಿರಬೇಡ, ಹೇಗಿತ್ತದು. ಪುಷ್ಪೈ ವೃಕ್ಷಗಣ, ಆ ಕಾಡಿನ ಒಳಗೆ ಎಲ್ಲ ಮರಗಳಲ್ಲಿ ಬಿರಿದ ಹೂಗಳಂತ, ಘಮ 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 ವಾಸನೆ, ಹೂವಿನ ವಾಸನೆ ತುಂಬ ಆಕರ್ಷಣೀಯವಾಗಿತ್ತಂತ. ಇದು ಕೃಷ್ಣನೇ ಮಾಡೋದು. ಆ ಮರಗಳಲ್ಲಿ ಹೂವನ್ನು ಬಿಡಿಸೋದು ಯಾರು? ಕೃಷ್ಣನೇ. ಕೃಷ್ಣನೇ ತನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದಾನೆ.
ನಮ್ಮ ಕಡೆಯಿಂದ ಏನು ಕರ್ಮ ಆದರೂ ನಾವು ಮಾಡಿದ್ದೀವಿ ಅಂತ ಅಂದ್ಕೊಳ್ತೀವಿ, ನಾವು ಮಾಡಿದ್ದಲ್ಲ, ಅವನೇ ಒಳಗೆ ನಿಂತು ಮಾಡಿಸಿದ್ದು. ಆದರೂ ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅನ್ನುವ ಹಾಗೆ ಕೃಷ್ಣ ಬರುವ ಕಾಲಕ್ಕೆ ಅದು ಯಾವ ಕಾಲನೇ ಆಗಲಿ, ಹೂ ಬಿಡೋ ಕಾಲನೇ ಆಗಬೇಕು ಅಂತಿಲ್ಲ, ಕೃಷ್ಣ ಬಂದ ಕಾಲವೇ ಒಳ್ಳೆಯ ಕಾಲ. ಈಗ ಕೃಷ್ಣ ಬಂದಾಗ ಆ ಕಾಡಿನ ವೃಕ್ಷದಲ್ಲಿರುವಂತಹ ಎಲ್ಲ ಮರಗಳಲ್ಲಿ ಬಿರಿದ ಹೂಗಳು, ಒಳ್ಳೆ ಸುವಾಸಿತವಾಗಿರ್ತಕ್ಕಂಥ ಹೂಗಳು. ಅಷ್ಟೇ ಅಲ್ಲ, ಕಿರಾ ಮನೋಜ್ಞ ವಚನೈ, ಕೀರ ಅಂದರೆ ಗಿಣಿ, ಆ ಗಿಣಿಗಳೆಲ್ಲ ಒಳ್ಳೊಳ್ಳೆ ವಚನಗಳನ್ನು ಅವುಗಳ ಕೂಗಿನಿಂದ ಭಗವಂತನನ್ನು ಬರಮಾಡ್ಕೊಳ್ತಾ ಇದೆಯಂತೆ. ಆಮೇಲೆ ಕೋಕಿಲಾ ಸ್ವರೈ, ಜೊತೆಗೆ ಕೋಗಿಲೆಗಳು ಅವು ಉಚ್ಚ ಕಂಠದಲ್ಲಿ ಭಗವಂತನ ಬರುವಿಕೆಗಾಗಿ ಕೂಗ್ತಾ ಇದೆಯಂತೆ. ನವಿಲುಗಳು ನೃತ್ಯೈ ಕೇಕಿವರ, ಕೃಷ್ಣ ಬರುವಾಗ ಬೃಂದಾವನದ ನವಿಲುಗಳು ಅವು ಕುಣಿತಾ ಇದೆಯಂತೆ ಸಂತೋಷವಾಗಿ. ಇನ್ನೇನು ನಮ್ಮ ಸಂತೋಷಕ್ಕೆ ಪಾರವೇ ಇಲ್ಲ, ಕೃಷ್ಣನೇ ಬಂದ ಮೇಲೆ ಇನ್ನೇನು ಅಂಥೇಳಿ ಅವುಗಳೆಲ್ಲ ನರ್ತನ ಮಾಡ್ತಾ ಇದೆಯಂತೆ. ಕೋಗಿಲೆಗಳು ಒಳ್ಳೆ ಸುಸ್ವರದಲ್ಲಿ ಹಾಡ್ತಾ ಇದೆಯಂತೆ. ಗಜಗಳು ತಮ್ಮ ನಡಿಗೆ, ಅದಕ್ಕೆ ಗಜಗಮನ ಅಂತ ನೋಡಿ, ಆ ನಡಿಗೆ, ಅದರಿಂದ ಭಗವಂತನಿಗೆ ಸ್ವಾಗತವನ್ನು ಕೋರ್ತಾ ಇದೆ. ಪರ್ವತಗಳು ತಿಳಿಯಾದ ನೀರನ್ನು ಸ್ರವಿಸ್ತಾ ಇದೆ. ದೊಡ್ಡ ದೊಡ್ಡ ಮರಗಳು ವಿಶಾಲವಾಗಿ ಹರಡಿ, ಕೃಷ್ಣ ನೀ ಎಲ್ಲರೂ ಕೂತ್ಕೋ, ನಿಂಗೆ ನೆರಳು ಬರೋ ಹಾಗೆ ನಾವು ನೋಡ್ಕೊಳ್ತೀವಿ ಅನ್ನೋ ಹಾಗೆ ಆ ಮರಗಳೆಲ್ಲ ಬೆಳೆದಿದೆಯಂತೆ. ಆ ಭೂಮಿಯೆಲ್ಲ ಹಸಿರು ಹಸಿರು ಗರಿಕೆ, ಒಳ್ಳೆ ಆ ಪಚ್ಚೆ ತೆನೆಗಳು, ಹಚ್ಚ ಹಸಿರಾದ ತೆನೆಗಳು. ಕೃಷ್ಣ ನೀ ಎಲ್ಲಿ ಕಾಲಿಡು, ನಿಂಗೆ ಒಂದು ಕಲ್ಲು ತಕ್ಕಬಾರ್ದು. ಹಾಗೆ ಈ ರೆಡ್ ಕಾರ್ಪೆಟ್ ಅಂತಾರಲ್ಲ, ಇದು ಗ್ರೀನ್ ಕಾರ್ಪೆಟ್ ಮಾಡ್ಕೊಂಡ್ಬಿಟ್ಟಿವೆ. ಎಲ್ಲ ಕೃಷ್ಣ ಬರ್ತಾ ಇದೆ. ಅವು ರೆಡ್ ಕಾರ್ಪೆಟ್ ಹಾಕಿದ್ರೆ ಡೇಂಜರ್ ಅಂತ, ಅವೇನೋ ಪ್ರಾಬ್ಲಮ್, ಇಲ್ಲಿ ಒಳಗೆ ಬನ್ನಿ ಗೋಳೆ ಇದೆ ನಿಮಗೆ ಅಂತ. ಭಗವಂತಂದು ಹಾಗಿಲ್ಲ, ರೆಡ್ ಕಾರ್ಪೆಟ್ ಇಲ್ಲ, ಗ್ರೀನ್ ಕಾರ್ಪೆಟ್ ಅದು, ಹಾಗೆಲ್ಲ ಮಾಡಿಬಿಟ್ಟಿದೆ. ಆಮೇಲೆ ಮೃಗಗಳೆಲ್ಲ ತಮ್ಮ ತಮ್ಮ ಲಕ್ಷಣಗಳು ಅದೇನಿದೆ ಅದರಂತೆ ವರ್ತನೆ ಮಾಡ್ತಾ ಇದೆ. ಅವೆಲ್ಲ ಒಂದೇ ಸ್ವರದಲ್ಲಿ ಹೇಳ್ತಾ ಇದೆಯಂತೆ, ಸ್ವಾಮಿ ಇದು ನಿನ್ನ ಮನೆ, ನೀನು ಬಾ ನೀನು ಬಾ ಅಂತ ಕರಿತಾ ಇದೆಯ. ಇದು ನಿಜವಾಗಿಯೂ ಜಡ, ಯಾವುದು ಗಿಣಿ ಕೋಗಿಲೆ ವೃಕ್ಷ ಯಾವುದು ಕರಿಯಲ್ಲ. ಮತ್ತೇನು ನಾವು ತಿಳ್ಕೊಳ್ಬೇಕಂದ್ರೆ, ಆ ಗಿಣಿ ಅಂತ ಎಲ್ಲರೂ ಬಂದರೆ ಅದು ಗಿಣಿ ಅಲ್ಲ, ಯಾವುದೋ ಒಂದು ದೇವತೆ ಗಿಣಿಯಾಗಿ ಬಂದಿರ್ತಾನೆ. ಅವನಿಗೆ ಬೇರೆ ಯಾವುದು ನಾಟಕದಲ್ಲಿ ಅವನಿಗೆ ಸೀನೇ ಇಲ್ಲ, ಅವನು ಕೇಳ್ಕೊಂಡಿರ್ತಾನೆ, ಸ್ವಾಮಿ ನೀನು ಇದ್ದ ಜಾಗದಲ್ಲಿ ಒಂದು ಗಿಣಿ ಆದರೂ ಪರವಾಗಿಲ್ಲ, ಅದಕ್ಕೆ ಅವನಿಗೆ ಆ ಪೋಸ್ಟ್. ಒಂದು ಗರ್ಕೆ ಹುಲ್ಲಾದರೂ ಸಾಕೆ, ಅದಕ್ಕೆ ಆ ಪೋಸ್ಟ್. ಅಲ್ಲಿ ಯಾವ್ಯಾವುದು ಭಗವಂತನ ದರ್ಶನ ಮಾಡಿದೆ, ಭಗವಂತನ ಸ್ಪರ್ಶ ಆಗಿದೆ, ಅವ್ಯಾವು ಸಾಮಾನ್ಯವಲ್ಲ, ಎಲ್ಲರೂ ದೇವತೆಗಳಿದ್ದರೆ ಮಾತ್ರ ಆ ಯೋಗ್ಯತಾ ಅಂತ ತಿಳಿಸ್ತಾ ಇದ್ದಾರೆ. ಇದರೊಳಗೆ ನಮಗೊಂದು ಕಥೆ ಇದೆ. ನಮಗೇನು ಕಥೆ? ಒಂದು ಕಾಡೆ ಭಗವಂತನ ಬರುವಿಕೆಗೆ ಹೀಗೆ ಅಲಂಕಾರ ಮಾಡಿಕೊಂಡಿದೆ ಅಂದರೆ, ಇದು ಕಾಡಲ್ಲ, ಇದು ಒಳ್ಳೆ ದೇಹ, ದೇವರು ಬುದ್ಧಿ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಅಲಂಕಾರ ಮಾಡಿಕೊಂಡು ದೇವರನ್ನು ಕರೀರಿ. ಅಲಂಕಾರ ಮಾಡ್ಕೊಳ್ಳೋದು ಅಂದರೆ ಪೌಡ್ರು ಸ್ನೋ ಹಚ್ಕೊಂಡು ತಲೆ ಬಚ್ಕೊಂಡು ದೇವರೇ ಬಾಬಾ ಅಂತ ಕರೆದ್ರೆ ಬರೋದಲ್ಲ. ನೀವು ಅಲಂಕಾರ ಸದ್ಗುಣಗಳಿಂದ ಭೂಷಿತರಾಗ್ರಿ. ನಿಮ್ಮ ಗುಣಗಳಿಗೆ ಮಾರು ಹೋಗಿ ಭಗವಂತ ಬಂದು ಕೂತ್ಬಿಡ್ಬೇಕು. ನಮ್ಮ ಅಧ್ಯಯನ, ನಮ್ಮ ತಪಸ್ಸು, ನಮ್ಮ ನಡೆ, ನಮ್ಮ ನುಡಿ, ಇದನ್ನು ನೋಡಿ ದೇವರು ಬರಬೇಕು. ಅದರಿಂದ ನಾವು ಅಲಂಕೃತರಾಗಬೇಕು. ನಮ್ಮ ಮಾತಿನಿಂದ ನಾವು ಅಲಂಕೃತರಾಗಬೇಕು, ನಮ್ಮ ನಡೆಯಿಂದ ನಾವು ಅಲಂಕೃತರಾಗಬೇಕು. ಹಿಂದಿನ ಜ್ಞಾನಿಗಳೆಲ್ಲ ಅದರಿಂದ ಅಲಂಕೃತರಾದರು. ಅವರ ಬ್ರಹ್ಮಚರ್ಯ, ಅವರ ತಪಸ್ಸು, ಅವರ ಮಾತು, ಅವರ ತೇಜಸ್ಸು, ಅದಕ್ಕೆ ಭಗವಂತ ಬಂದು ಅವರ ಹೃದಯದ ಒಳಗೆ ಕೂತ್ಬಿಡ್ತಿದ್ದ. ರಾಯರ ಹೃದಯ, ರಘೋತ್ತಮರ ಹೃದಯ, ಜಯತೀರ್ಥರ ಹೃದಯ ಭಗವಂತನ ಒಳ್ಳೆಯ ಆವಾಸ ಸ್ಥಾನ. ಅವರು ಹೃದಯ ಬಿಟ್ಟು ಹೋಗೋದೇ ಇಲ್ಲಂತ, ಅಲ್ಲೇ ಇರ್ತಾನಂತ. ಇದನ್ನು ಬಿಟ್ಟು ಇನ್ನೆಲ್ಲೂ ಹೋಗಲ್ಲ, ಎಷ್ಟು ಒಳ್ಳೆ ಮನೆ ಅಂತಾನೆ. ಬೃಂದಾವನ ಬಿಟ್ಟು ಎಲ್ಲೂ ಹೋಗಲ್ಲ, ಎಷ್ಟು ಚೆನ್ನಾಗಿದೆ, ನಮಗೇನು ಬೇಕೋ ಎಲ್ಲ ಇಲ್ಲಿದೆಯಪ್ಪ ಅಂತ. ಹಾಗೆ ದೇವರಿಗೆ ಹಿಡಿಸುವಂತಹ ಗುಣಗಳನ್ನು ನಿಮ್ಮ ಜೀವನದ ಒಳಗೆ ನಾವು ಅಳವಡಿಸ್ಕೊಳ್ತಾ ಹೋಗ್ತಾ ಹೋಗ್ತಾ ಹೋಗ್ತಾ, ಅಲ್ಲ ನೀವು ಅಳವಡಿಸ್ಕೊಳ್ಳದೆ ಇಡಿ, ದೇವರು ನಿಮ್ಮಲ್ಲಿ ಇದ್ದೇ ಇರ್ತಾನೆ. ಆದರೆ ಅವನ ಇರುವಿಕೆಯ ಅನುಭವ ನಿಮಗಾಗಬೇಕಲ್ಲ, ಅದಾಗತ್ತೆ. ದೇವರಿರೋದು ಗೊತ್ತಾಗತ್ತೆ, ಅನುಭವಕ್ಕೆ ಬರುತ್ತೆ. ಎಲ್ಲರ ಹೃದಯದ ಒಳಗೆ ಭಗವಂತ ಇದ್ದೇ ಇದ್ದಾನೆ. ಆದರೆ ಇರುವ ಭಗವಂತನ ಅರಿವು, ಅನುಭವ ನಮಗೆ ಬರಬೇಕಂದ್ರೆ ಆ ಗುಣಗಳನ್ನೆಲ್ಲ ರೂಢಿಸ್ಕೊಳ್ಬೇಕು. ಕನ್ನಡಿ ಒಳಗಿರೋ ಮುಖ ನಮಗೆ ಇದೆ, ಬಿಂಬ ಪ್ರತಿಬಿಂಬ ಬಿದ್ದಿದೆ, ಕಾಣ್ತಾ ಇಲ್ಲ, ಕಾರಣ ಧೂಳು. ಅದನ್ನು ಒರೆಸ್ತಾ ಹೋಗಿ, ಅದು ಒಂದೇ ಸತಿ ಒರೆಸ್ಲಿಕ್ಕಾಗಲ್ಲ, ತುಂಬ ದಿವಸದಿಂದ ಕಿಟ್ಟ ಕಟ್ಟಿಬಿಟ್ಟಿದೆ. ಹಾಗೆ ಸ್ವಲ್ಪ ಒರೆಸ್ತಾ ಕರ್ಮ ಮಾಡ್ತಾ ಗುಣಗಳನ್ನು ಅಳವಡಿಸ್ಕೊಳ್ತಾ ಒಂದು ದಿನ ಭಗವಂತನ ದರ್ಶನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ.
ಹೀಗಾಗಿ ಆ ಎಲ್ಲ ಕಾಡು ಭಗವಂತನ ಬರುವಿಕೆಗಾಗಿ ಕಾಯ್ತಾ ಇದೆ. ಸಲಬ್ಧ ಜನ್ಮ ಮಧುರಾಖ್ಯ ಪುರ್ಯಾಂ ವ್ರಜೇ ವಿವೃದ್ಧ ಕತಿಚಿದ್ದಿನಾನಿ ಉಪೇತ್ಯ ವೃಂದಾವನಮೇಶ ಕೃಷ್ಣ ತ್ರಿಧಾಮತಾಂ ದರ್ಶಯತೀವ ದೇವ. ಅಲ್ಲ, ಎಲ್ಲ ಸರಿ, ಕೃಷ್ಣನನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತೀರಿ, ಸರ್ವಶಕ್ತ ಅಂತೀರಿ, ಇಂಥ ಕೃಷ್ಣ ಏನು ಬೇಕಾದ್ರೂ ಮಾಡ್ತಾನೆ ಅಂತೀರಿ. ಅಂಥವನು ಊರು ಬಿಟ್ಟು ಯಾಕೆ ಹೋದ್ನಪ್ಪ? ಏನೋ ಕಷ್ಟ ಇದ್ದವ್ರು ಯಾಕ್ರಿ ಆ ಊರಲ್ಲಿದ್ರಿ, ಏನು ಮಾಡ್ತೀರಿ, ಹೊಟ್ಟೆ ಪಾಡು ಒಂದೊಂದು ಊರು ತಿರುಗಬೇಕು ಅಂತಾರಲ್ವಾ. ನಿಮ್ಮ ಕೃಷ್ಣನಿಗೇನಂಥದ್ದು? ಹುಟ್ಟಿದ್ದೆಲ್ಲಿ? ಮಥುರಾಪಟ್ಟಣ. ಮುಂದೆ ಬಂದದ್ದೆಲ್ಲಿ? ನಂದಗೋಕುಲ. ಈಗ ಬರ್ತಿರೋದೆಲ್ಲಿ? ವೃಂದಾವನ. ಇಲ್ಲೇ ಇರ್ತಾನ, ಮುಂದೆ ಇನ್ನೆಲ್ಲೋ ಹೋಗ್ತಾನೆ. ಯಾಕೆ ಹಿಂಗೆ ಊರು ಬಿಟ್ಟು ಹೋಗೋದು? ಅದಕ್ಕೆ ಮೊದಲೊಂದು ಸತಿ ಒಂದು ಕಾರಣ ಹೇಳಿದರು. ಕೃಷ್ಣ ಮಥುರಾಪಟ್ಟಣದ ಹುಟ್ಟಿದ ತಕ್ಷಣ ನಂದಗೋಕುಲಕ್ಕೆ ಯಾಕೆ ಹೋದ ಅಂದರೆ, ಅಲ್ಲಿ 6 ಮಕ್ಕಳನ್ನು ಕೊಂದುಬಿಟ್ಟಿದ್ದ. 7ನೇದು ಗರ್ಭಸ್ರಾವ ಆಗಿತ್ತು. ಇನ್ನು 8ನೇ ಮಗು ಹುಟ್ಟತ್ತೆ ಅಂದ್ಕೊಂಡ್ರೆ ಕೊಂದು ಬಿಡ್ತಾನೇನೋ ಅನ್ನೋ ಭಯಕ್ಕೆ ಹೋದನ ಅಂದರೆ ಭಯ ಇಲ್ಲ. ಯಾಕಂದರೆ ಕೃಷ್ಣ ಎಲ್ಲರಿಗೆ ಭಯ ಹುಟ್ಟಿಸುವವ, ಭಯಕೃತ್ ಭಯನಾಶನ. ಅವನಿಗೆ ಯಾರ್ದು ಭಯ ಇಲ್ಲ. ಮತ್ತು ಯಾಕೆ ಹೋದ? ಏನೋ ಹೋದ ಬಿಡಿ, ಹೋಲ್ಬಿಡಿ. ನೀವೇನೋ ಕತೆ ಹೇಳಿದ್ರೆ ಆಯ್ತು ಬಿಡಿ. ಈ ಊರು ಬಿಟ್ಟು ಹೋದ್ನಲ್ಲ, ಅದು ಯಾಕೆ ಹೋದ? ಇಲ್ಲೂ ಒಂದು ಕತೆ ಹೇಳಿದ್ರು. ಏನಂದ್ರೆ ಇಲ್ಲಿ ಸಾಯೋರು ಯಾರು ಬರೋರಿಲ್ಲ, ಅದಕ್ಕೆ ಬೇರೆ ಊರಿಗೆ ಹೋದರೆ ದೈತ್ಯರು ಬರ್ತಾರೆ. ಅಲ್ಲ, ದೇವರು ಸರ್ವಶಕ್ತ ಅಂದಮೇಲೆ ಇಲ್ಲಿಗೆ ಕರೆಸ್ಕೋಬೋದಿತ್ತಲ್ಲ. ಬರಲ್ಲ ಅಂದವ್ರಿಗೂ ಬುದ್ಧಿ ಕೊಟ್ಟು ಇಲ್ಲೇ ಬರೋ ಹಾಗೆ ಮಾಡ್ಬೋದಿತ್ತಲ್ಲ. ತಾಯಿಗೆ ಆಗಾಗ ಟೋಪಿ ಹಾಕೋ ಕೃಷ್ಣನಿಗೆ ದೈತ್ಯರಿಗೆ ಹಾಕೋದೇನು ದೊಡ್ಡ ಕಾರ್ಯಕ್ರಮ? ಯಾಕೆ ಮಾಡಲಿಲ್ಲ ಅಂದರೆ ವಾದಿರಾಜರೇ ಮತ್ತೊಂದು ಉತ್ತರ ಹೇಳ್ತಾರೆ. ಅವರೇ ಹೇಳಬೇಕು, ನಮಗೇನು ಅರ್ಥ ಆಗಲ್ಲ, ನಮಗೇನೇನು ಅರ್ಥ ಆಗಲ್ಲ. ವಾದಿರಾಜರಂತಾರೆ, ಕೃಷ್ಣ ಹುಟ್ಟಿದ್ದು ಮಥುರಾಪಟ್ಟಣ. ಹೇಳ್ತಾರೆ, ಸಲಬ್ಧ ಜನ್ಮ ಮಧುರಾಖ್ಯ ಪುರ್ಯಾಂ ವ್ರಜೇ ಬಿವೃದ್ಧ ಕತಿಚಿತ್ತಿನಾನಿ. ನಂದಗೋಕುಲದಲ್ಲಿ ಕೆಲವು ದಿನ ಬೆಳೆದ, ಹುಟ್ಟಿದ್ದು ಮಥುರಾಪಟ್ಟಣ. ಈಗ ಉಪೇತ್ಯ ವೃಂದಾವನ, ಈಗ ವೃಂದಾವನಕ್ಕೆ ಬಂದ. ಯಾಕಂದರೆ ತ್ರಿಧಾಮತಾಂ ದರ್ಶಯತೀವ ದೇವ. ದಿವುಕ್ರೀಡಾ, ಅವನು ಭಗವಂತ ದೇವ ಅಂದರೆ ದಿವುಕ್ರೀಡಾಯಾಮ್ ಅಂತ. ಅವನ ಆಟ, ಅವನಿಗೆ ಇಲ್ಲಿ ಬರೋದು ಅಲ್ಲಿ ಹೋಗೋದು ಹಾಗೆ ಮಾಡೋದು, ಇದೆಲ್ಲ ಅವನಿಗೊಂದು ಆಟ. ನಮಗಾದರೆ ಊರು ಬಿಟ್ಟು ಹೋಗೋದು ಕಷ್ಟ, ಅದಕ್ಕೆ ಕಿರಿಕಿರಿ. ಯಾಕೆ ಆಗ್ಬಿಟ್ರು, ಎಷ್ಟು ಕಟ್ಟರಿ, ಎಷ್ಟು ಊರು ಅಲಿತಾರ್ರಿ, ಈ ಊರಿಂದ ಆ ಊರು, ಹಿಂಗೆ ಕಷ್ಟನೇ ಅನ್ಸಲ್ವಾ? ದೇವ್ರಿಗೆ ಯಾವುದೂ ಕಷ್ಟ ಇಲ್ಲ ರೀ, ಅವನಿಗೆ ಆಟ. ಆಯ್ತಪ್ಪ, ಏನು ಆಟ ಗೊತ್ತಾ? ನೀವು ಭೂಲೋಕಕ್ಕೆ ಬಂದ ಕೃಷ್ಣನ್ನ ನಮ್ಮ ಥರ ಮನುಷ್ಯ ಅಂತ ಅನ್ಕೊಂಬಿಟ್ಟಿರ. ಜನರೊಳಗಿದ್ದು ಜನಿಸುವ ಜಗದುದರ ತಾನು. ಈ ಭಗವಂತ ಇವನು ನಿಮ್ಮ ಥರ ಅಲ್ಲ, ನೀವು ಹಿಂಗೆ ಟ್ರಾನ್ಸ್ಫರ್ ಆಗ್ತಾಯಿತ್ತು ಊರು ಬಿಟ್ಟು ಹಂಗೆ ತಿಳ್ಕೊಂಬಿಟ್ಟಿರ. ಅಲ್ಲ, ಅದರಿಂದ ಏನು ತಿಳ್ಕೊಳ್ಬೇಕು? ದೇವರಂತಾನೆ, ನಾನು ಮೇಲಿದ್ದರೂ ನನಗೆ ಹೆಸರು ತ್ರಿಧಾಮ. ದೇವರಿಗೆ ಹೆಸರು ತ್ರಿಧಾಮ. ಮೇಲೆ ಭಗವಂತಂದು 3 ಮನೆ ಇದೆಯಂತೆ. ಯಾವುದದು? ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಆ 3 ಮನೇಲಿ ವಾಸ ಮಾಡೋ ನಾನೇ ಭೂಲೋಕದಲ್ಲೂ 3 ಕಡೆ ಇದ್ದು ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನನ್ನೇ ತ್ರಿಧಾಮ ಅಂತ ಕರೀತಾರೆ. ನೋಡಿ, ಹುಟ್ಟಿದ್ದು ಮಥುರಾಪಟ್ಟಣ, ಮುಂದೆ ಹೋಗಿದ್ದು ನಂದಗೋಕುಲ, ಈಗ ಹೋಗ್ತಿರೋದು ಬೃಂದಾವನ. ನಾನು ತ್ರಿಧಾಮ ಅಂತ ತೋರಿಸ್ಲಿಕ್ಕೇನೋ ಎಂಬಂತೆ ಭಗವಂತ 3 ಊರಿಗೆ ತಾನು ಹೊರಟ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಮುಂದೇನಾಯಿತು ಮತ್ತೆ ನಾಳೆ ಸೇರಿದಾಗ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.